ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ. ಶುರುವಾಡೋಣ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತಕುತಕಂ ಸತ್ಯಂ ಪರಂ ಧೀಮಹಿ ತಥೇತಕೃತ್ಯಂ ವೈತಾವನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ಕರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ ನಮಸ್ಕೃತ್ಯ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇ. ಭೂಮಿಯನ್ನ ಹೇಗೆಲ್ಲ ಆಳ್ವಿಕೆಗೆ ಸಿದ್ಧಪಡಿಸುವ ಸೂತ್ರಗಳು ಬೇಕಿದ್ದವು, ಭೂಮಿಯ ಅಗತ್ಯ ಇತ್ತೋ ಅದನ್ನೆಲ್ಲ ಗ್ರಾಮಗಳನ್ನ, ಪುರಗಳನ್ನ, ಪಟ್ಟಣಗಳನ್ನ, ಕೊಟ್ಟಲೆ ಕೋಟೆ ಕೊತ್ತಲಗಳನ್ನ, ಜನರು ವಲಸೆ ಬಂದವರು ವಾಸ ಮಾಡ್ಲಿಕ್ಕಿರುವ ಜಾಗ, ವ್ರಜ, ಶಿಬಿರ, ನಗರ, ಖೇಟ, ಖರ್ವಟ, ಹೀಗೆ ಇದೆಲ್ಲ ಹಿಂದೆ ಒಂದು ಪಟ್ಟಣ ಅಥವಾ ಒಂದು ರಾಜ್ಯ ಕಟ್ಟಿದಾಗ ಎಷ್ಟು ವಿಭಾಗ ಇತ್ತು ಅನ್ನೋದೆಲ್ಲ ನಾವು ನೋಡಿದ್ವಿ. ಅದರಿಂದಾಗಿ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಅವಳು ಇವನ ಹತ್ರ ಮಗಳಾಗಿ ತನ್ನ ಪ್ರೀತಿಯನ್ನ ಸಂಪಾದಿಸಿದ್ಲು. ಎರಡೂ ಬದಿಗಳಲ್ಲಿ ಮರಗಳನ್ನ ನೆಟ್ಟದ್ದು, ಸೇತುವೆಗಳನ್ನ ಕಟ್ಟಿದ್ದು, ಚರಂಡಿ ವ್ಯವಸ್ಥೆ ಮಾಡಿದ್ದು, ಇದೆಲ್ಲವೂ ಕೂಡ ಪೃಥುವಿನ ಕಾಲದಲ್ಲಿ ಉಂಟಾಯಿತು ಅನ್ನುವ ಕಾರಣಕ್ಕಾಗಿ ಪೃಥ್ವಿ ಅನ್ನುವ ಹೆಸರು ಸಾರ್ಥಕವಾಯಿತು ಅನ್ನುವ ಮಾತು ಬಂತು. ಇಲ್ಲಿಂದ ನಾವು 19ನೆಯ ಅಧ್ಯಾಯ ನೋಡ್ಬೇಕಾದ್ದು. ಪೃಥುರಾಜ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಹೊರಟ. ಅದು ಒಂದಲ್ಲ, ಆ ತರ 99 ಆಗೋಗಿತ್ತು. ಇನ್ನು 100ನೇದ್ದು ಆಗ್ಲಿಕ್ಕೆ ಬಾಕಿ ಇತ್ತಷ್ಟೇ. ಅದು ಶತಕ್ರತು ಅಂತ ಒಂದು ಪದವಿ. ಶತಕ್ರತು 100 ಯಾಗಗಳನ್ನು ಮಾಡಿದವ ಬಂದು ಕೂಡುವ ಪದವಿ. ಇಂದ್ರನಿಗೆ ಶತಕ್ರತು ಅಂತ ಹೆಸರು. ಅದನ್ನೇ ಶಾರ್ಟ್ ಆಗಿ ಪ್ರೀತಿಯಿಂದ ಸ್ವೀಟ್ ಆಗಿ ಶಕ್ರ ಅಂತ ಕರೀತಾರೆ. ನಾವು ಶತಕ್ರತು ಅನ್ನುವುದನ್ನೇ ಶಕ್ರ ಅನ್ನುವ ಶಬ್ದದಿಂದ ಕರೀತಾರೆ. ಹಾಗೆ ಶತಕ್ರತು ಆಗುವ, ಅವನಿಗೇನು ಆ ತರ ಯೋಚನೆ ಇರ್ಲಿಲ್ಲ. ನಾನು ಶತಕ್ರತು ಆಗಿ ಇಂದ್ರನ ಪದವಿಗೆ ಬರ್ಬೇಕು ಅಂತ ಏನಿರ್ಲಿಲ್ಲ. ಶತಕ್ರತು ಯಜ್ಞ ಮಾಡ್ಬೇಕು, 100 ಯಾಗ ಆಗ್ಬೇಕು, ಅಶ್ವಮೇಧ. ಅದೆಲ್ಲ ಒಂದು ಅಶ್ವಮೇಧ ಮಾಡುವುದು ಅನ್ನುವುದೇ ದೊಡ್ಡ ಸಾಹಸ. ಯಾಕೆಂದ್ರೆ ಜಗತ್ತಿನಾದ್ಯಂತ ಇರುವ ಎಲ್ಲ ರಾಜರಿಂದಲೂ ಕಪ್ಪವನ್ನ ಅನಾಯಾಸವಾಗಿ ಸ್ವೀಕರಿಸಿ ಒಂದ್ಸಲ ಮಾಡ್ಬೇಕು ಅಂದ್ರೆ ಅವರ ಜೀವ ಬಿದ್ದೋಗುತ್ತೆ. ಅವನು ಕಳಿಸಿಕೊಟ್ಟ ಕುದುರೆಯನ್ನ ಆಯ್ತು, ನೀವು ಮಾಡುವ ಯಾಗಕ್ಕೆ ಶರಣಾಗಿದ್ದೇವೆ ಅಂತ ಕೊಟ್ಟು ಕಳಿಸ್ಬೇಕು. ಆದ್ರೆ ಪ್ರತಿ ಸರ್ತಿ ಆದಾಗ್ಲೂ ಹೀಗೆ ಆಗತ್ತೆ ಅಂತ ನಿಯಮ ಇಲ್ಲ. ಅವರ ಮುಂದಿನ ಪೀಳಿಗೆಯವರು ಮತ್ತೆ ತಡೀಬಹುದು, ಕೊಡಲ್ಲ ಅಂತ ಹೇಳಬಹುದು. ಅಥವಾ ಈಗ ನಮಗೆ ಸೈನ್ಯ ಗಟ್ಟಿಯಾಗಿದೆ, ನಾವು ನಿಮ್ಮ ಅಡಿಯಲ್ಲಿ ಇಲ್ಲ ಅಂತ ತಮ್ಮನ್ನು ತಾವು ಸ್ವತಂತ್ರ ರಾಜ್ಯ ಅಂತ ಘೋಷಿಸಬಹುದು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಯಾಗಗಳಿಗೆ ತಡೆ ಬರುವುದಕ್ಕೆ ಸಾಧ್ಯತೆ ಇದೆ. ಆದ್ರೆ 99 ಆಗೋಯ್ತು. ಒಂದರ್ಥದಲ್ಲಿ ಅಲ್ಲಿ ಭಗವಂತನ ಸನ್ನಿಧಾನ ಇದ್ದದ್ರಿಂದ ಅನಾಯಾಸವಾಗಿ ಆಯಿತು. ಆದ್ರೆ ಪೃಥು ಅನ್ನುವ ಚಕ್ರವರ್ತಿಯಲ್ಲಿ ಆ 100 ಯಾಗವನ್ನ ಪೂರೈಸಬೇಕಾದ ಯೋಗ್ಯತೆ ಇರಲಿಲ್ಲ. ಇಂದ್ರನ ಸ್ಥಾನಕ್ಕೆ ಬರ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗುದಿಲ್ಲ. ಅದು ಅವನು
ಹೊಟ್ಟೆ ಕಿಚ್ಚಿನಿಂದ ಮಾಡ್ಲಿಲ್ಲ ಆದ್ರೂ ಅಗತ್ಯಕ್ಕಿಂತ ಹೆಚ್ಚು ಪುಣ್ಯ ಸಂಪಾದನೆ ಮಾಡಿದ್ರು ದೇವರ ಹೆಸರು ಒಂದಿದೆ. ಏಧಮಾನ ದ್ವಿಳುಭಯಸ್ಯ ರಾಜ ಅಂತ ವೇದ ಕರೆಯುವಾಗ ಏಧಮಾನ ದ್ವಿಟ್. ಏಧಮಾನ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಉಕ್ಕೇರಿದಾಗ ಅದರ ಆ ಭಾವವನ್ನ ಸ್ವಲ್ಪ ತೆಗಿತಾರಂತೆ. ಯಾಕಂದ್ರೆ ಅದು ಓವರ್ಫ್ಲೋ ಆದ್ರೂ ಗ್ಯಾಸ್ ಮೇಲೆ ಉಕ್ಕಿ ಹರಿದ್ರೆ ಏನಾಗುತ್ತೆ, ಗ್ಯಾಸ್ ಆರಿ ಹೋಗಿ ಇನ್ನಷ್ಟು ಗ್ಯಾಸ್ ಎಲ್ಲಾ ಕಡೆ ಹಬ್ಬಿ ಮೂಗೆಲ್ಲ ಹಿಡ್ಕೊಳ್ಬೇಕಾಗುತ್ತೆ. ಅಥವಾ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ಭಗ್ ಅಂದ್ಬಿಡುತ್ತೆ. ಆದ್ರಿಂದಾಗಿ ಅದು ಉಕ್ಕೇರುವುದನ್ನು ಕೂಡ ತಪ್ಪಿಸ್ಲಿಕ್ಕೋಸ್ಕರ ತಕ್ಷಣ ಏನ್ ಮಾಡ್ತಾರೆ, ಒಂದಿಷ್ಟು ನೀರನ್ನ ಅದಕ್ಕೆ ಹಾಕ್ತಾರೆ ಹೆಂಗಳೆಯರು. ಹಾಕೋದ್ರ ಉದ್ದೇಶ ಏನು ಅಂದ್ರೆ ಅದು ಇನ್ನೂ ಹೆಚ್ಚು ಉಕ್ಕಬಾರದು ಅನ್ನುವುದಕ್ಕೋಸ್ಕರ. ಉಕ್ಕಿದ್ರೆ ಅದರ ಕೆನೆ ಹಾಳಾಗೋಗುತ್ತೆ. ಮುಖ್ಯವಾಗಿ ಕೆನೆ ನಾಶ ಆಗ್ಬಿಡುತ್ತೆ. ಮುಂದೆ ಆ ಹಾಲ್ ಏನು ಮೊಸರಿಗೆ ಅಥವಾ ತುಪ್ಪಕ್ಕೆ ಬೇಕಾದ ಮೂಲ ದ್ರವ್ಯವೇ ನಾಶ ಆಗ್ಬಿಡುತ್ತೆ. ಆಮೇಲೆ ಬರೀ ಹಾಲು ಇರುತ್ತೆ. ಅದರಲ್ಲಿ ಏನು ಮೊದಲಿನಷ್ಟು ತುಪ್ಪ ಸಿಗಲ್ಲ. ಕೆನೆ ಅನ್ನೋದು ತುಂಬಾ ಮುಖ್ಯ. ಕೆನೆ ಪದರ ತುಂಬಾ ಇವತ್ತು ಕಠಿಣವಾದ ಶಬ್ದ ಕೆನೆ ಪದರ ಅನ್ನೋದು. ಆದ್ರೆ ನಮ್ಗೆ ಕೆನೆ ಪದರ ಹಾಲಿದ್ದೆ ಅಷ್ಟೇ. ಆ ಯಾಗದ ಪ್ರಯತ್ನ ನಡೀತಾ ಇತ್ತು ಅನ್ನುವಾಗ ಇಂದ್ರ ಅಪಹಾರ ಮಾಡಿದ ಅನ್ನುವ ಕಥೆ ಈ ಅಧ್ಯಾಯದಲ್ಲಿ ಆರಂಭ ಆಗುತ್ತೆ. ಅದನ್ನೇ ಮೈತ್ರೇಯರು ವಿಸ್ತಾರವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಅಥಾ ದೀಕ್ಷತ ರಾಜರ್ಷಿರ್ ಹಯಮೇಧ ಶತೇನ ಸ ಬ್ರಹ್ಮಾವರ್ತೆ ಮನೋಕ್ಷೇತ್ರೆ ಯತ್ರ ಪ್ರಾಚೀ ಸರಸ್ವತಿ. ಸರಸ್ವತಿಯ ಹರಿವು ಪೂರ್ವ ದಿಕ್ಕಿಗೆ, ಬಂಗಾಳ ಕೊಲ್ಲಿಯ ಕಡೆಗೆ. ಆ ದಿಕ್ಕಿನತ್ತ ಹರಿಯುವ ನದಿಯ ಒಂದು ತೀರದಲ್ಲಿ ಸ್ವಯಂಭುವ ಮನುವಿನ ಒಂದು ಜಾಗ, ಬ್ರಹ್ಮಾವರ್ತ ಅಂತ ಅದಕ್ಕೆ ಹೆಸರು. ಆ ಜಾಗದಲ್ಲಿ ಪೃಥು ಮಹಾರಾಜ ಯಾಗ ಮಾಡ್ಲಿಕ್ಕೆ ದೀಕ್ಷಾಬದ್ಧನಾದ. 99 ಯಾಗ ಮುಗಿಸಿ 100ನೇ ಯಾಗಕ್ಕೆ ದೀಕ್ಷೆಯನ್ನು ತೊಟ್ಟಿದ್ದಾನೆ. ತದಭಿಪ್ರೇತ್ಯ ಭಗವಾನ್ ಕರ್ಮಾತಿಶಯಮಾತ್ಮನ ಶತಕ್ರತುರ್ನಮೃಷೇ ಪೃಥೋರ್ಯಜ್ಞ ಮಹೋತ್ಸವಂ. 100 ಯಾಗ ಮಾಡಿದ್ರೆ ಶತಕ್ರತು ಅಂತ ತನ್ನ ಹೆಸರದು. ಇಂದ್ರನಿಗೆ 100 ಯಾಗ ಮಾಡುವ ಯೋಗ. ಉಳಿದವರಿಗೆ ಆ ಯೋಗದ ವಿಷಯದಲ್ಲಿ ಅದು ಖಂಡಿತ ಅರ್ಹ ಅಂತ ಅನಿಸುವುದಿಲ್ಲ. ಅದು ತೊಂದರೆ ಆಗುತ್ತೆ ಅವರು ವೈಯಕ್ತಿಕವಾದ. ಈಗ 100 ವೋಲ್ಟೇಜಿನ ಬಲ್ಬಿಗೆ 445 ಅಥವಾ 40 ವೋಲ್ಟೇಜ್ ಕರೆಂಟು ಪಾಸ್ ಆದ್ರೆ ಏನಾಗುತ್ತೆ, ಬರ್ಸ್ಟ್ ಆಗುತ್ತೆ. ಅದರಿಂದ ಹಾನಿಯೇ ಉಂಟಾಗುತ್ತೆ. ಅದರಿಂದಾಗಿ ಅದನ್ನ ತಪ್ಪಿಸ್ಲಿಕ್ಕೆ ಕರೆಂಟ್ ಅನ್ನ ಸ್ಟೆಬಿಲೈಸರ್ ಮೂಲಕ ಕಂಟ್ರೋಲ್ ಮಾಡ್ತಾರೆ. ಸ್ಟೆಬಿಲೈಸರ್ ಇದ್ರೆ ಆವಾಗ ಅದಕ್ಕೆ ಓವರ್ ಆದ್ರೆ ಅದನ್ನ ತಡೆಯುತ್ತೆ. ಆ ಸ್ಟೆಬಿಲೈಸರ್ ನ ಉದ್ದೇಶವೇ ಸ್ಟೇಬಲ್ ಆಗುವುದಕ್ಕೆ ಸಹಾಯ ಬೇಕು ಅನ್ನುವ ದೃಷ್ಟಿಯಿಂದ. ಹಾಗೆ ಇಂದ್ರ ಭಗವಂತನ ಸಂಕಲ್ಪವನ್ನ ಕರ್ಮಾತಿಶಯಂ, ಅತಿಶಯವಾದ ಕರ್ಮ, ಅಗತ್ಯಕ್ಕಿಂತ ಹೆಚ್ಚಿನ ಕರ್ಮವನ್ನು ನಡೆಸುವುದರಿಂದ ಇವನ ವ್ಯವಸ್ಥೆ ತಪ್ಪಾಗುತ್ತೆ ಅನ್ನುವ ದೃಷ್ಟಿಯಿಂದ ಅವನ ಯಾಗದ ಪೃಥುವಿನ ಯಾಗ ಮಹೋತ್ಸವವನ್ನ ತಪ್ಪಿಸುವಂತಹ ಕಾರ್ಯಕ್ಕೆ ಹೊರಟ. ಅವನಿಗೆ ಅಮೃಷೆ, ಅದು ನಮಗೆ ಈ ಕಥೆ ಕೇಳಲಿಕ್ಕೆ ಒಂದು ರುಚಿ ಆಗ್ಲಿ ಅಂತ ಯಾವಾಗ್ಲೂ ಕೂಡ ದೇವತೆಗಳ ನಡುವಿನ ಈ ಅಂತರವನ್ನ ಮನುಷ್ಯನ ಮನಸ್ಸಿನ ಭಾವದ ಜೊತೆಗೆ ಬೆರೆಸಿ ಹೇಳ್ತಾರೆ. ಅಮೃಷೆ ಅಂದ್ರೆ ಸಹಿಸ್ಲಿಲ್ಲ ಅಂತ. ಇಂದ್ರನಿಗೆ ಯಾರ ಏಳಿಗೆಯಿಂದಲೂ ಕೂಡ ವೈಯಕ್ತಿಕವಾಗಿ ಹಾನಿ ಅಥವಾ ವೈಯಕ್ತಿಕವಾಗಿ ಕಷ್ಟ ಆಗುವುದು ಅಂತಿಲ್ಲ. ಅವನಿಗೆ ಅದು ಅತ್ಯಂತ ಸಹಜವಾದ ಭಾವ. ಯೋಚನೆ ಮಾಡಿ, ಅವನ ಮನಸ್ಸಿನಲ್ಲಿ ಯಾಗ ಮಾಡುವಂತೆ ಭಾವ ತರುವ ಶಕ್ತಿಯೂ ಇರುವುದು ಇಂದ್ರನಿಗೇನೆ, ಅವನ ಮನಸ್ಸಿನ ದೇವತೆಯೂ ಕೂಡ. ಒಂದು ಕಡೆಯಿಂದ ತಾನೇ ಮನಸ್ಸಿನಲ್ಲಿ ಅವನಿಗೆ ಯಾಗ ಮಾಡುವ ಅಪೇಕ್ಷೆ ಹುಟ್ಟಿಸಿ, ಇನ್ನೊಂದು ಕಡೆಯಿಂದ ಅವನ ಯಾಗದ ಭಾವ ತಪ್ಪು ಅಂತ ಅದಕ್ಕೆ ವಿರೋಧಿಸುವುದು ಅಂದ್ರೆ ಏನರ್ಥ? ಕರ್ಮದ ಯೋಗ ಇತ್ತು ಅಂದ್ರೆ ಮಾಡ್ಬೇಕು ಅಂತ ಅನ್ನುವ ಆಸೆ ಅವನಲ್ಲಿ ಏನಿತ್ತು ಅದನ್ನು ಹುಟ್ಟಿಸಿದ್ಮೇಲೆ ಆ ಯೋಗ್ಯತೆ ಎರಡೂ ಇದ್ದಾಗ ಮಾತ್ರ ಅದು ಲಭ್ಯವಾಗುತ್ತೆ ಅನ್ನೋದನ್ನು ಸೂಚನೆ ಮಾಡುವುದಕ್ಕೆ ಇನ್ನೊಂದು ಕಡೆಯಿಂದ ಯತ್ರ ಯಜ್ಞಪತಿ ಸಾಕ್ಷಾತ್ ಭಗವಾನ್ ಹರಿರೀಶ್ವರ ಅನ್ವಭೂಯತ ಸರ್ವಾತ್ಮ ಸರ್ವಲೋಕಪತಿ ಪ್ರಭು. ತಾನವನ ಯಜ್ಞವನ್ನ ತಡೀಬೇಕು ಅಂತ ಹೊರಟಾಗ ಪೃಥುರಾಜನ ಯಜ್ಞ ಅದು ಸರ್ವಲೋಕ ಸ್ವಾಮಿಯಾದ ನಾರಾಯಣನನ್ನೇ ಎದುರುಗೊಂಡು ಅವನ ಕೈಯಲ್ಲೇ ಈ ಯಾಗದ ಆಹುತಿಗಳನ್ನೆಲ್ಲ ನೀಡುವ ಸಂಕಲ್ಪವನ್ನ ತೊಟ್ಟಿದ್ದ. ಅದು ಅವನಿಗೆ ಯಶಸ್ವಿಯಾಗಿ ಆ ಯಾಗದಲ್ಲಿ ಭಗವಂತನೇ ಬಂದು ತಗೊಳ್ತಾ ಇದ್ದದ್ದು ಕೂಡ ನಡೀತಾ ಇತ್ತು. ಸರ್ವಲೋಕಪತಿ ಪ್ರಭು ಅನ್ವಭೂಯತ, ನೇರವಾಗಿ ಭಗವಂತನೇ ಆವಿರ್ಭವಿಸಿ ಅವನ ಯಜ್ಞದ ಫಲವನ್ನು ಸ್ವೀಕರಿಸ್ತಾ ಇದ್ದ. ಈ ಕಾರಣಕ್ಕಾಗಿ
ಅನ್ವಿತೋ ಬ್ರಹ್ಮ ಶರ್ವಾಭ್ಯಾಂ ಲೋಕಪಾಲೈ ಸಹಾನುಕೈ ಉಪಗೀಯಮಾನೋ ಗಂಧರ್ವೈ ಮುನಿಭಿಷ್ಟಾಪ್ಸರೋ ಗಣೈ. ಪರಮಾತ್ಮ ಬಂದ ಅಂದ್ರೆ ರಾಣಿ ಜೇನು ಬಂದ ಹಾಗೆ. ಅದರ ಜೊತೆಗೆ ಉಳಿದದ್ದೆಲ್ಲವೂ ಬಂದ್ಬಿಟ್ಟಿತ್ತು. ಚತುರ್ಮುಖನು ಬಂದಿದ್ದ, ರುದ್ರದೇವನು ಬಂದಿದ್ದ, ಉಳಿದ ಎಲ್ಲಾ ದೇವತೆಗಳು ಕೂಡ ಒಟ್ಟಿಗೆ ಅದರ ಹಿಂದೆ ಆಗಮಿಸಿ ಬಿಟ್ಟಿದ್ರು. ಹಾಗಾಗಿ ಸಪರಿವಾರ ದೇವತೆಗಳನ್ನ ನಾವು ಯಾವಾಗ್ಲೂ ಪೂಜೆ ಮಾಡುವಾಗ ಒಬ್ಬೊಬ್ಬರನ್ನು ಅಂತ ಪೂಜೆ ಮಾಡುವುದಿಲ್ಲ. ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡುವಾಗ್ಲೂ ನಮ್ಗೆ ಅದರ ಜೊತೆಗೆ ಅವನ ಆ ಗಂಡನಾದಂತಹ ನಾರಾಯಣನನ್ನು ಕೂಡ ಜೊತೆಗೆ ಇಡಬೇಕು ಅಂತ ಅರ್ಥ. ಅವರಿಬ್ಬರನ್ನ ಬೇರೆ ಮಾಡಿ ಪೂಜೆ ಮಾಡುವ ಅಭ್ಯಾಸ ಇಲ್ಲ ನಮ್ಮಲ್ಲಿ. ಅಂದ್ರೆ ಪ್ರಧಾನ ದೇವತೆ ಅವಳೇ ಆದ್ರಿಂದಾಗಿ ಅವಳ ಹೆಸರಿನಲ್ಲಿ ಆ ಪೂಜೆಯ ವಿಶೇಷತೆ ಇರುತ್ತೆ. ಆದ್ರೆ ಯಾವಾಗ್ಲೂ ಚಿಂತನೆ ಮಾಡುವಾಗ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಶಿವ ಪಾರ್ವತೀಭ್ಯಾಂ ನಮಃ, ಬ್ರಹ್ಮ ಏನು ಅರುಂಧತಿ ವಸಿಷ್ಠಾಭ್ಯಾಂ ನಮಃ ಅಂತ ಸೀತಾರಾಮಾಭ್ಯಾಂ ನಮಃ ಅಂತ ಯಾವಾಗ್ಲೂ ಜೋಡಿ ದೇವತೆಗಳನ್ನೇ ಯಜ್ಞದಲ್ಲಿ ಅಥವಾ ಪೂಜೆಯಲ್ಲಿ ಆವಾಹನೆ ಮಾಡುವ ಕ್ರಮ. ಹಾಗೆ ಅಲ್ಲಿ ಭಗವಂತ ಬಂದಾಗ ಸಪರಿವಾರನಾಗಿ, ಪರಿವಾರ ಸಹಿತನಾಗಿ ಜೊತೆಯಾಗಿಯೇ ಅಲ್ಲಿ ಬಂದು ನೆಲೆಸಿದ್ರು. ಅಪ್ಸರೆಯರು, ಗಂಧರ್ವರು ಆ ಗುಣಗಾನಗಳು ಮಾಡ್ತಾ ಇದ್ರೆ ನಾರಾಯಣ ಅದನ್ನು ಕೇಳಿಸಿಕೊಂಡು ಆನಂದದಿಂದ ಅಲ್ಲೇ ನೆಲೆ ಊರಿ ಬಿಟ್ಟಿದ್ದ. ಜಂಡ ಕೂತು ಬಿಟ್ಟಿದ್ದಾನೆ, ಅಲ್ಲಾಡ್ಲಿಲ್ಲ. ಇವನು ಬಂದ ಅಲ್ವಾ, ಅವ್ರು ಬಂದ್ರೆ ಅದ್ರ ಜೊತೆಗೆ ಇನ್ನು ಸಿದ್ಧಾಹ, ವಿದ್ಯಾಧರಾಹ, ದೈತ್ಯಾಹ, ದಾನವಾಹ, ಗುಹ್ಯಕಾಹ, ಸುನಂದನಂದ ಪ್ರಮುಖಾಹ, ಪಾರ್ಷದ ಪ್ರವರಾಹ, ಕಪಿಲಃ, ನಾರದಃ, ದತ್ತಃ, ಯೋಗೇಶಾಹ, ಸನಕಾದಯಃ, ತಮನ್ವೀಯುಃ ಭಾಗವತಾಹ, ಏಚ ಸವನೋತ್ಸುಕಾಹ. ಆ ಸವನದ ಉತ್ಸವಕ್ಕೆ ತಾವು ಉತ್ಸುಕರಾಗಿ ಬಂದು ಎಲ್ಲರೂ ಅಲ್ಲೇ ಉಳಿದು ಬಿಟ್ಟಿದ್ದಾರೆ. ಯಾಕಂದ್ರೆ ದೇವರ ದರ್ಶನ ಯಾವಾಗ್ಲೂ ಸಿಗುತ್ತೆ ಅಂದ್ರೆ ಬೇರೆ ಎಲ್ಲಿಗೆ ಹೋಗ್ತಾರೆ? ಅದು ಬಿಟ್ಟು ಇನ್ನು ಏನ್ ಬೇಕು ಅವರಿಗೆ? ಎಲ್ರು ಅಲ್ಲೇ ರಾಶಿ ಹಿಡಿದು ಬಿಟ್ಟಿದ್ದಾರೆ. ಬೇರೆಯವರು ಕರೆದ್ರೆ ಹೋಗೋರ್ ಗತಿ ಇಲ್ಲ. IPL ನಡೆಯುವಾಗ ಬೇರೆ ಆಟಗಳಿಗೆ ಬೆಲೆ ಇಲ್ಲ ಅನ್ನುವ ಹಾಗೆ, ಮಹಾ ಕಾರ್ಯಕ್ರಮ ನಡೆಯುವಾಗ ಉಳಿದ ಕಾರ್ಯಕ್ರಮಗಳೆಲ್ಲ ಸಪ್ಪೆ ಆಗಿ ಬಿಡುವ ಹಾಗೆ ಎಲ್ಲ ದೇವತೆಗಳು ಅಲ್ಲಿ ನೆಲೆಸಿ ಬಿಟ್ಟಿದ್ದಾರೆ. ಯತ್ರ ಧರ್ಮ ದುಘಾ ಭೂಮಿ ಸರ್ವಕಾಮ ದುಘಾ ಸತಿ ದೋಗ್ಧಿ ದೋಗ್ಧಿ ಸ್ಮ ಅಭೀಪ್ಸಿತಾನರ್ಥ ಯಜಮಾನಸ್ಯ ಭಾರತ. ಸರ್ವಾಭೀಷ್ಟ ಪ್ರದಾಯಕಳಾದ, ಯಾಗೋಪಯೋಗಿಯಾದ ಹಾಲು ಮೊದಲಾದ ವಸ್ತುಗಳನ್ನ ಕೊಡುವವಳಾಗಿ ಭೂದೇವಿಯೂ ಕೂಡ ಪೃಥ್ವಿಗೆ ಒಲಿದಿದ್ಲು. ಯಾಗ ಮಾಡ್ಲಿಕ್ಕೆ ಬೇಕಾದ್ದೇನು? ಹಸಿಯಾದ ಸಮಿಧೆಗಳು, ಒಣಗಿದ ಕಟ್ಟಿಗೆಗಳು. ಕಟ್ಟಿಗೆ ಹಸಿಗಿರಬಾರ್ದು, ಸಮಿಧೆ ಒಣಗಿರಬಾರ್ದು, ಎರಡು ಉಲ್ಟಾ. ನಮ್ಮಲ್ಲಿ ಎಲ್ಲ ಬೇಗ ಉರಿಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ ಹಸಿ ಬಿಟ್ಟು ಒಣಗಿದ್ದನ್ನ ಹಾಕಿ ಮುಗಿಸ್ಬಿಡ್ತೇವೆ. ವಸ್ತುತಃ ಅದರಲ್ಲಿ ಹಾಲಿರ್ಬೇಕು. ಆ ಹಾಲೇ ಮೆಡಿಸಿನ್. ಅದೇ ಅಗ್ನಿಯಲ್ಲಿ ಉರಿದಾಗ ಬರುವ ಹೊಗೆ ನಮಗೆ ಆರೋಗ್ಯಪ್ರದ. ಕಟ್ಟಿಗೆ ಹಾಗಿರ್ಬಾರ್ದು. ಕಟ್ಟಿಗೆ ಹಾಕಿದ್ರೆ ನಾವು ಬೇರೆ ಕಟ್ಟಿಗೆ ಹಾಕಿರ್ತೇವೆ, ಯಜ್ಞೋಪಯೋಗಿಯೇ ಆಗಿದ್ರು ಕೂಡ ನಮಗೆ ಈ ಸಮಿಧೆ ಆಹುತಿಗಳನ್ನ ಚೆನ್ನಾಗಿ ಉರಿಸಿ ಅದರಿಂದ ಔಷಧವನ್ನ ಪಡೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಉಪಯೋಗಿಸುವುದಾದ್ರಿಂದಾಗಿ ಕಟ್ಟಿಗೆ ಒಣ ಇರಬೇಕು. ಅಂಥದ್ದನ್ನ ಕೊಟ್ಟು ಯಜಮಾನನಾದ ಪೃಥ್ವಿಗೆ ಅಪೇಕ್ಷಿತವಾದಂತಹ ಯಜ್ಞಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಕೂಡ ಆಕೆ ಒದಗಿಸಿದ್ದಾಳೆ. ಊಹು ಸರ್ವರಸಾನ್ನದ್ಯ ಕ್ಷೀರದಧ್ಯನ್ನ ಗೋರಸಾನ್ ತರವೋ ಭೂರಿ ವರ್ಷಮಾಣ ಪ್ರಸೂಯಂತ ಮಧೂನ್ಯತ. ನದಿಗಳು ಮೂರ್ತಿವೆತ್ತು ಬಂದು ತಂಪಾದ ಗಾಳಿ ಬೀಸ್ತಾ ಇದ್ವಂತೆ. ಆ ಯಾಗದಲ್ಲಿದ್ದವರಿಗೆ ಯಾರಿಗೂ ಹೊಗೆಯ ಮಧ್ಯದಲ್ಲಿ ಬಿಸಿಯ ಮಧ್ಯದಲ್ಲಿ ಕೂತು ಸೆಕೆ ಆಗಬಾರದು ಅಂತ, ಅವರಿಗೆ ತೊಂದರೆ ಮಾಡಬಾರದು ಅಂತ. ಆಮೇಲೆ ಅಷ್ಟೇ ಅಲ್ಲ, ನದ್ಯ ಸರ್ವರಸಾನ್ ಊಹು ಕ್ಷೀರ ದದ್ಯನ್ನ ಗೋರಸಾನ್. ಹಾಲು, ಮೊಸರು, ತುಪ್ಪ, ಎಲ್ಲ ಹಣ್ಣುಗಳ ರಸ ಇದನ್ನ ಹೊತ್ತುಕೊಂಡು ಯಜ್ಞಕ್ಕೆ ಬಂದು ಕೊಟ್ಟು ಹೋದ್ರಂತೆ ನದಿ ದೇವತೆಗಳೆಲ್ಲ. ಆಮೇಲೆ ವೃಕ್ಷಗಳೆಲ್ಲ ಅಮೃತ ಸುರಿಸಿದ್ವಂತೆ. ಆ ಪರಿಸರದಲ್ಲಿ ಇದ್ದವರಿಗೆ ಎಲ್ರಿಗೂ ಕೂಡ ರೋಗ ಬರಬಾರದು, ಅವರು ನೆಮ್ಮದಿಯಿಂದ ಯಾಗವನ್ನ ಕೊನೆಗಾಣಿಸ್ಬೇಕು. ಮಧ್ಯದಲ್ಲಿ ಮನೆ ನೆನಪಾಗಿ ಅಯ್ಯೋ ಏನೋ ಆಯ್ತು ಅಂತ ಊರಿನಲ್ಲಿ ಇದ್ದವರಿಗೆ ಹಿಂಸೆ ಆಗ್ಬಾರ್ದು, ಅದಕ್ಕೆ ಅವ್ರಿಗೆ ರಕ್ಷಣೆ. ಹೀಗೆ ಎಲ್ಲ ಅಂದ್ರೆ ಆಗೆಲ್ಲ ಯಾಗ ಮುಗಿಯುವಷ್ಟರಲ್ಲಿ ಸುದ್ದಿ ಬರುವುದು. ಅಂದ್ರೆ ಎರಡೂ ಕ್ರಮದಲ್ಲಿ ಯೋಚನೆ ಮಾಡ್ಬೇಕು. ಯಾರು ಜ್ಞಾನಿಗಳಿರ್ತಿದ್ರು ಅವರಿಗೆ ಬೇಗ ಕೂತಲ್ಲೇ ಅವರಿಗೆ ಅದರ ಶಕುನಗಳಿಂದ ಅರ್ಥ ಆಗ್ತಿತ್ತು. ಆದ್ರೆ ಆ ಅದು ಬೇಕಾ ಬೇಡವಾ ಅಂತ ಗೊತ್ತಿರ್ತಿತ್ತು. ಯಾಗದಲ್ಲಿ ಯಾಕೆ ಹಾಗೆ ಅನೇಕ ದೀಕ್ಷೆಗಳನ್ನ ತೊಟ್ಟ ಮಾತು ಬಂತು, ಯಜ್ಞದಲ್ಲಿ ದೀಕ್ಷಿತರಾಗಿದ್ರು ಅಂತ.
ಅದಕ್ಕೆ ಕೈಗೆ ಏನೋ ಒಂದು ಕಟ್ತಾರೆ. ಈ ಆ ಕೊ ಅರಿಶಿಣದ ಕೊಂಬನ್ನ. ಅದು ಈ ಹಬ್ಬಗಳಿಗೂ ದೋರ ಅಂತ ಎಲ್ಲ ಕಟ್ಟುದಿದೆ. ಆ ಪೂಜೆ ಮುಗಿಯುವ ತನಕ ಯಾವುದೇ ಹುಟ್ಟಿದ ಅಥವಾ ತೀರಿಕೊಂಡ ದೋಷಗಳು ಅಂದ್ರೆ ಸೂತಕ ಅಥವಾ ಮೃತಕ. ಸೂತಕ ಅಂದ್ರೆ ಹುಟ್ಟಿದ್ದು. ಮೃತಕ ಅಂದ್ರೆ ಸತ್ತಿದ್ದು. ನಾವು ಎರಡಕ್ಕೂ ಒಂದೇ ತರ ಪ್ರಯೋಗ ಮಾಡ್ತೇವೆ. ಸೂತಕ ಬಂತು ಅಂದ್ರೆ ಎರಡು ಒಂದೇ. ವಸ್ತುತಃ ಸೂತಕ ಅಂದ್ರೆ ಹುಟ್ಟಿದ್ದು. ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ. ಮೃತಕ ಅಂದ್ರೆ ಮೃತಿ. ದೇಹ ತ್ಯಾಗ ಮಾಡಿದ್ದು. ಅದು ಬಂದ್ರೂ ಕೂಡ ಪೂಜೆ ಮುಗಿಯುವ ತನಕ ದೋಷ ಆಗುದಿಲ್ಲ ಅಂತ ಲೆಕ್ಕ. ಪೂಜೆ ಮುಗಿದ ಮೇಲೆನೆ ಆ ದೋಷ ಬರುದು. ಅದು ಎಲ್ಲಿವರೆಗಿದೆ ಅಂದ್ರೆ, ಹಾಗೆ ಪೂಜೆ ಕೂತವರಿಗೆ ಹೋಗಿ ಬೆನ್ತಟ್ಟಿ ನಿಮ್ಮವ್ರು ಯಾರೋ ಗಡಕ್ ಅಂದ್ಬಿಟ್ಟಿದ್ದಾರೆ ಎದ್ದೇಳಿ ಅಂತ ಅನ್ಬಾರ್ದು. ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನೋಡ್ಬೇಕು. ಅದು ಮಧ್ಯದಲ್ಲಿ ನಿಲ್ಲುವ ಹಾಗೆ ಮಾಡಿದ್ರೆ ಆ ಯಾಗ ಅಥವಾ ಆ ಪೂಜೆ ನಿಂತ ಮಹಾಪಾಪ ಹೇಳಿದವನಿಗೆ. ಅವನವನು ಎದ್ದು ಬರಬೇಕಾಗತ್ತೆ. ಈಗ ಕೆಲವರು ದೇವಸ್ಥಾನದಲ್ಲಿ ಪೂಜೆಯಲ್ಲಿರ್ತಾರೆ. ಒಳಗೆ ಕೂತಿದ್ದಾಗ ಹೋಗಿ ನೋಡ್ರಿ ನಿಮ್ಗೆ ಹೀಗಾಗ್ಬಿಟ್ಟಿದೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ದೇವಸ್ಥಾನದ ಒಂದು ಭಾಗದ ಪೂಜೆಗಳೆಲ್ಲ ಮುಗಿದು ಮಹಾ ನೈವೇದ್ಯ ಆಯ್ತು ಅಂದ್ಮೇಲೆ ಅವ್ರು ಹೊರಗೆ ಬಂದು ಇನ್ನೇನು ಪೂಜಾ ಕೈಂಕರ್ಯ ಇಲ್ಲ ಅಂದ್ಮೇಲೆ ಅವರಿಗೆ ಗುಟ್ಟಾಗಿ ಹೇಳ್ಬೇಕು. ಯಾಕ್ ಹಾಗೆ ಅಂತಂದ್ರೆ ಆಗಲೇ ಅದು ನಿಂತು ಹೋದ್ರೆ ಮತ್ತೆ ಆ ಪೂಜೆ ಮುಂದುವರಿಸ್ಲಿಕ್ಕೆ ಇನ್ನೊಬ್ಬ ತಕ್ಷಣದಲ್ಲಿ ಸಿಗದೇ ಇದ್ರೆ ಯಾಗದ ಯಾರು ಶುರು ಮಾಡಿದವನು ಅವ್ನು ಮುಗಿಸ್ಬೇಕು ಅಂತಿರುದು ಯಾಗವನ್ನ. ಆ ಮದುವೆ ಮಂಟಪಕ್ಕೆ ಹೋಗಿ ಸತ್ತಿದ್ದಾರೆ ಅಂತ ಹೇಳುದು. ಯಾವ್ದಾದ್ರೂ ವಿಶೇಷ ಯಾಗ ನಡೀತಾ ಇರ್ಬೇಕಾದ್ರೆ ಸತ್ತಿದ್ದಾರೆ ಅಥವಾ ಏನೋ ಆಗಿದೆ ಅಂತ ಹೇಳುದು. ಇದು ಮಾಡ್ಬಾರ್ದು. ಇದೆಲ್ಲ ಮಹಾ ಪಾಪಗಳಲ್ಲಿ ಒಂದು ಅಂತ. ಆ ಯಾವುದೋ ಒಂದು ದಾಸರ ಆ ಪರಮ ಪಾಪಿಷ್ಠ ನಾನು ಅಂತ ಹೇಳುವ ಏನೋ ಒಂದು ಪದ್ಯದಲ್ಲಿ ಇದು ಒಂದು ಮಾತಿದೆ. ಸತ್ತ ಸುದ್ದಿಯ ಪೇಳಿದೆ. ಯಾಗದ ಮಧ್ಯದಲ್ಲಿ ಹೋಗಿ ನನಗಂಥ ಮಹಾಪಾಪಿ ನಾನು ಅಂತ ತನ್ನನ್ನ ದೋಷಿಯಾಗಿ ಗುರುತಿಸುವಾಗ ಇದು ಒಂದು ಪಾಪವನ್ನ ಹೇಳ್ತಾರೆ. ಮನೆಯಲ್ಲಿರುವ ಹಾಲುಗಳನ್ನ ಭಗವಂತನಿಗೆ ನಿವೇದಿಸದೆ, ನನಗೋಸ್ಕರ ಕುಡ್ದೆ ಅಥವಾ ಈ ತರದ್ದೇ ದೋಷಗಳನ್ನ ಹೇಳ್ತಾ ಅದ್ರಲ್ಲಿ ಒಂದು ಈ ತರದ ದೋಷ ಹೇಳಿದ್ದು, ದೀಕ್ಷಿತನಾದ ಯಜ್ಞದಲ್ಲಿ ಮಧ್ಯದಲ್ಲಿ ತಡೆ ಬರುವಂತ ಯಾವುದೇ ಕೆಲಸ ಮಾಡಬಾರದು. ಮಾಡಿದ್ರೆ ಆ ನಿಂತದ್ದು ಯಾರಿಂದಲೂ ಅವನಿಗೆ ಅದರ ದೋಷ ಬರುತ್ತೆ. ಹಾಗಾಗಿ ಆ ಎಲ್ಲರಿಗೂ ಆರೋಗ್ಯ ಇರಬೇಕು ಅಂತ ಅಮೃತವನ್ನ ಮರಗಳು ಸುರಿಸಿದವು. ಆಮೇಲೆ ಫಲಪುಷ್ಪಗಳನ್ನ ನೀಡಿದವು. ಒಳ್ಳೆಯ ಜೇನನ್ನ ಸಂಗ್ರಹ ಮಾಡಿದ್ದನ್ನ ಕೊಟ್ಟವು. ಸಿಂಧವೋ ರತ್ನ ನಿಕರಾನ್ ಗಿರಯೋನ್ನಂ ಚತುರ್ವಿಧಂ ಉಪಾನಾನ್ಯುಃ ಉಪಾಯನಾನ್ಯ ಉಪಾಜಹ್ರುಃ ಸರ್ವೇ ಲೋಕಸಪಾಲಕಾ. ಸಮುದ್ರಗಳು ಅಪೂರ್ವವಾದ ರತ್ನ ವಸ್ತುಗಳನ್ನ ತಂದು ಸಮುದ್ರಕ್ಕೆ ಹೆಸರೇ ರತ್ನಾಕರ ಅಂತ. ಅಪೂರ್ವ ರತ್ನಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರುತ್ತೆ. ಅದನ್ನ ಸಮುದ್ರದ ದೇವತೆ ಸ್ವತಃ ಬಂದು ಕೊಟ್ಟ. ನದಿಯ ದೇವತೆ ಹೇಗೆ ಹಣ್ಣು ರಸಗಳನ್ನ ಕೊಟ್ಟವೋ ಹಾಗೆ ಸಮುದ್ರದ ದೇವತೆ ರತ್ನ ರಾಶಿಗಳನ್ನ ತಂದು ಕೊಟ್ಟ. ಆಮೇಲೆ ಗಿರಯಃ ಬೆಟ್ಟಗಳು ಚತುರ್ವಿಧಂ ಅನ್ನಂ ದದ್ಯುಹು 4 ವಿಧವಾದ ಅನ್ನ. ಭಕ್ಷ್ಯ, ಭೋಜ್ಯ, ಚೋಷ್ಯ, ಪೇಯ. ಅದನ್ನ ಕೇಳ್ಬೇಕಾ? ಸಹಜವಾದ ಪ್ರಾಕೃತಿಕವಾದ ಆಹಾರವಾಗಿ ಬೆಟ್ಟದ ದೇವತೆಗಳು ತಂದು ಕೊಟ್ಟದ್ರಿಂದ ಯಾರಿಗೂ ಕಮ್ಮಿ ಆಗ್ಲಿಲ್ಲ. ತಿಂದದ್ದು ಅಜೀರ್ಣ ಆಗ್ಲಿಲ್ಲ. ತಿಂದ ಮೇಲೆ ಅಯ್ಯೋ ಯಾರಾದ್ರೂ ಎತ್ಕೊಂಡು ಹೋಗಿ ಅನ್ನುವ ಔದಾಸೀನ್ಯದ ಸ್ಥಿತಿ ಬರ್ಲಿಲ್ಲ. ಯಾರಾದ್ರೂ ಕೈ ಕೊಡಿ ಎದ್ದೇಳ್ಬೇಕು ಅಂತ ದೇಹ ಭಾರ ಆಗ್ಲಿಲ್ಲ. ಈ ರೀತಿಯಾದ ಆಹಾರದ ವ್ಯವಸ್ಥೆ ಅಲ್ಲಿತ್ತು. ಅಷ್ಟೇ ಅಲ್ಲ ಸಪಾಲಕಾಹ ಲೋಕಾಹ. ಲೋಕದ ಲೋಕಪಾಲಕ ದೇವತೆಗಳೆಲ್ಲ ಅನೇಕ ಕಾಣಿಕೆಗಳನ್ನು ತಂದು ಕೊಟ್ರು. ಕ್ಷಮಿಸಿ. ರಾಮ ನಾರಾಯಣ. ಇತಿ ಚಾಧೋಕ್ಷಜೇಷಸ್ಯ ಪೃಥೋರ್ಯಜ್ಞ ಮಹೋದಯಂ ಅಸೂಯನ್ ಭಗವಾನಿಂದ್ರ ಪ್ರತಿಘಾತಮಚೀಕರತ್. ಅಧೋಕ್ಷಜನನ್ನೇ ಅಧೋಕ್ಷಜ ಅಂತ ಹೆಸರು ಯಾಕೆ ದೇವರಿಗೆ ಅಂದ್ರೆ, ಇಷ್ಟೆಲ್ಲ ವೈಭವಗಳಿದ್ದಾಗಲೂ ಇಂದ್ರಿಯಗಳನ್ನು ಒಳಮುಖೀಕರಿಸಿ ಅಲ್ಲಿರುವ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಿದಾಗ ಮಾತ್ರ ಯಾರು ದೊರೆಯುತ್ತಾನೋ ಅವನನ್ನ ಅಧೋ ಅಕ್ಷ ಜ, ಒಳಗೆ ಮಾಡಿದ ಅಕ್ಷಗಳಿಂದ ಜ, ಇಂದ್ರಿಯಗಳಿಗೆ ಅಕ್ಷೈಹಿ ಜಾಯತೆ, ಅಕ್ಷಗಳಿಗೆ ಹುಟ್ಟಿ ಬರ್ತಾನೆ, ಅವುಗಳಿಗೆ ತೋರ್ತಾನೆ. ಅದರಿಂದಾಗಿ ಅವನನ್ನು ಅಧೋಕ್ಷಜ ಅಂತ ಹೇಳುದು. ಹೀಗೆ ಅಧೋಕ್ಷಜನನ್ನೇ ಪ್ರಧಾನ ದೇವತೆಯಾಗಿ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಂತ ಭಗವಂತನದ್ದೇ ಮಾತು. ಪೃಥುರಾಜನ ಯಜ್ಞ ಮಾಹಾತ್ಮ್ಯದಿಂದ
ಆ ಎಲ್ಲ ಚೆನ್ನಾಗಿದ್ದಾಗ ಯಜ್ಞ ವೈಭವಕ್ಕೆ ಇಂದ್ರನ ತಡೆ ಉಂಟಾಯಿತು. ಇಂದ್ರ ಯಾಗಕ್ಕೆ ಬರಬೇಕಿದ್ದ ಕುದುರೆಯನ್ನೇ ಲಪಟಾಯಿಸಿದ. ಬರ್ಲೇ ಇಲ್ಲ. ನಾಪತ್ತೆ. ಹ್ಮ್. ಸ್ವಲ್ಪ ಹಳೆ ಆ ವಿಚಿತ್ರ ಭಾಷೆ. ಆಯ್ತು. ಅಪಹರಿಸಿದ. ಯಜ್ಞಾಶ್ವದ ಅಪಹಾರ ಆದ್ರೆ ಏನಾಯ್ತು? ಯಜ್ಞ ನಿಂತು ಹೋದ್ರೆ ಅದು ಬರದೆ ಯಜ್ಞ ಪೂರ್ತಿ ಆಗುದಿಲ್ಲ. ಎಲ್ಲ ಹುಡುಕಿದ್ರು. ತಮತ್ರಿಂ ತಮತ್ರಿರ್ಭಗವಾನೈಕ್ಷತ್ವರವಾಣಂ ವಿಹಾಯ ಸ ಆಮುಕ್ತಮಿವ ಪಾಖಂಡಂ ಯೋ ಧರ್ಮೇ ಧರ್ಮ ವಿಭ್ರಮ. ಬೇಕು ಅಂತ ಅಧರ್ಮವನ್ನ ಧರ್ಮ ಅಂತ ತಿಳಿಯುವಂತೆ ಮಾಡುವ ವೇಷದಲ್ಲಿ ಇಂದ್ರ ಆ ಕುದುರೆಯನ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ. ಇದನ್ನ ಅತ್ರಿ ನೋಡಿದ್ರು. ಅತ್ರಿ ಅಂತ ಅವರ ಹೆಸರೇ ಅತ್ರಿ. ಯಾರಲ್ಲಿ ತ್ರಿ ಇಲ್ಲವೋ ಅವ್ರು ಅತ್ರಿ. ಕಾಮ, ಕ್ರೋಧ, ಲೋಭ. ಅವ್ರಿಲ್ಲದವರು ಅತ್ರಿ. ಅದು ನಾನ್ ಹೇಳಿದ್ದಲ್ಲ. ಪುರಾಣವೇ ಅರ್ಥ ಹೇಳಿದ್ದ ಹಾಗೆ. ನಮ್ಗೆ ತ್ರಿ ಎಂದಾಗ ಇಂಗ್ಲಿಷ್ ನೆನಪಾಗುತ್ತೆ. ವಸ್ತುತಃ ತ್ರಿ ಅನ್ನೋದು ಸಂಸ್ಕೃತ. ಎಲ್ಲಿ ತ್ರಿ ಇಲ್ವೋ ಅವನು ಅತ್ರಿ. ಎಲ್ಲಿ ಅಸೂಯೆ ಇಲ್ವೋ ಅಲ್ಲಿ ಅನಸೂಯ. ಅದು ಅನಸೂಯ, ಅನುಸೂಯ ಅಲ್ಲ. ನಾವೆಲ್ಲ ಅನುಸೂಯ, ಅನುಸೂಯ ಅಂತ ಕೆಲವೊಂದ್ ಸರ್ತಿ ಕೆಲವರು ಬಳಕೆ ಮಾಡೋದನ್ನ ನೋಡ್ತೇವೆ. ಯಾರೋ ಕೆಲವರು, ನೀವು ಅಂತ ಹೇಳಿಲ್ಲ. ಆದ್ರೆ ಅದು ತಪ್ಪು. ಅನುಸೂಯ ಅಂದ್ರೆ ಅನುಸೃತ್ಯ ಸೂಯತೆ. ಒಂದಾದ್ಮೇಲೆ ಒಂದು ಆ ಹೆರ್ತಾನೇ ಇರುವುದು ಅಂತ ಅರ್ಥ ಆಗುತ್ತೆ. ಅದು ಹೆರ್ತಾ ಇರುವ ಯಂತ್ರದ ಅರ್ಥದಲ್ಲಿ ಹೇಳಿಲ್ಲ. ಅನಸೂಯ, ಅಸೂಯೆ ಇಲ್ಲದವಳು ಅನ್ನುವ ಅರ್ಥದಲ್ಲಿ ಹೇಳಿದ ಶಬ್ದ. ಅಂಥ ಅತ್ರಿಗಳು ನೋಡಿದ್ರು. ಅತ್ರಿಣಾ ಸೂಚಿತಂ ಹಂತುಂ ಪುರತಪುತ್ರೋ ಮಹಾರಥ ಅನ್ವಧಾವತ್ ಸಂಕ್ರುದ್ಧಸ್ತಿಷ್ಠ ತಿಷ್ಠೇತಿ ಚಾಬ್ರವೀತ್. ಅತ್ರಿಗಳು ಸೂಚಿಸಿದ ತಕ್ಷಣನೇ ಮಹಾರಥನಾದ ಪೃಥುವಿಗೆ ಕೋಪ ಬಂತು. ನಮ್ಮ ಯಜ್ಞಕ್ಕೆ ತೊಂದರೆ ಕೊಡುವ ಇವನೇನು ಮೂರ್ಖ, ಇಷ್ಟು ತಪ್ಪು ಕೆಲಸ ಮಾಡ್ತಾ ಇದ್ದಾನೆ ಅಂತ ಇಂದ್ರನನ್ನ ಬೆನ್ನಟ್ಟಿಕೊಂಡು ಕ್ರುದ್ಧನಾಗಿ ಓಡಿದ. ನಿಲ್ಲು ನಿಲ್ಲು, ತಿಷ್ಠ ತಿಷ್ಠೇತಿ ಚಾಬ್ರವೀತ್. ಓಡ್ತಾ ಇರ್ಬೇಡ, ಓಡ್ಬೇಡ, ನಿಂತ್ಕೋ. ನೀನ್ ತಾಕತ್ತಿದ್ರೆ ನಿಂತ್ಕೊಂಡು ಯುದ್ಧ ಮಾಡಿ ತಗೊಂಡೋಗು. ಕಳ್ಳತನದಿಂದ ನೀನ್ ಎಳ್ಕೊಂಡು ಹೋಗುದು ನೀನು. ಎದುರು ನಿಂತ್ಕೋ ಅಂತ ಬೈತಾ ಹೋದ. ತಂ ತಾದೃಶಾಕೃತಿಂ ವೀಕ್ಷ್ಯ ಮೇನೆ ಧರ್ಮ ಶರೀರಿಣಂ ಜಟಿಲಂ ಭಸ್ಮನಾಛನ್ನಂ ಚಸ್ಮೈ ಬಾಣಂಚ ನ ಮುಂಚತಿ. ಜಟಾಧಾರಿಯಾಗಿ ಇಡೀ ಶರೀರದ ತುಂಬ ಯಜ್ಞದ ಬೂದಿಯನ್ನ ಹಾಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಅಘೋರಿಗಳ ತರ ಇಡೀ ದೇಹಕ್ಕೆ ಪೂರ್ತಿ ಮೈ ಎಲ್ಲ ಬೂದಿ ಹಾಕೊಂಡ್ಬಿಟ್ಟಿದ್ದಾನೆ. ಇವನ್ ಯಾರೋ ಮೂರ್ಖ, ಹೀಗೆಲ್ಲ ಬಂದು ಉಪದ್ರ ಕೊಡ್ತಾ ಇದ್ದಾನೆ ಅಂತ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ಬೇಕು ಅಂತ ಅವನಿಗೆ ಅನ್ನಿಸ್ಲಿಲ್ಲ. ಅಂದ್ರೆ ಹಾಗೆ ಹೊಡಿಯುದು ಸರಿಯಲ್ಲ ಅಂತ ನೋಡ್ತಾ ನಿಂತ. ವಧಾನ್ ನಿವೃತ್ತಂ ಭೂಯೋ ವೈ ಹಂತವೇತ್ರಿರ ಚೋದಯತ್ ಜಹಿ ಯಜ್ಞ ಹನಂ ತಾತಂ ಮಹೇಂದ್ರಂ ವಿಬುಧಾಧಿಪಂ. ಬಾಣ ಪ್ರಯೋಗ ಮಾಡುವುದು ಬೇಡ ಅಂದ್ರೆ ಈ ಬೂದಿ ಬಳ್ಕೊಳ್ಳುವುದರ ತಾತ್ಪರ್ಯ ಎಲ್ಲವನ್ನ ಬಿಟ್ಟಿದ್ದೇವೆ ಅಂತ ವೈರಾಗ್ಯದ ಸಂಕೇತ ಅದು. ಹಾಗೆ ಒಬ್ಬ ಇದ್ದವನನ್ನ ಏನೋ ಮಾಡಿರ್ತಾನೆ, ಅವನಿಗೆ ಏನು ಹಶುವಾಗಿದೆಯೋ, ಅವ್ನು ಯಾರ ಹತ್ರ ಯಾವ್ದನ್ನ ಮಾರಿ ತಿನ್ಲಿಕ್ಕೆ ತಗೊಂಡ್ ಹೋಗ್ತಾ ಇದ್ದಾನೋ, ಬೇಡ ಅವನನ್ನು ಹೊಡೆಯುವುದು ಬೇಡ ಅಂತ ಪಾಪಕರ ಅಂತ ಯೋಚಿಸಿ ಕೈ ಹಿಂದಕ್ಕೆ ಜಾರಿಸಿದ ತಕ್ಷಣವೇ ಕುಮಾರರು ಅತ್ರಿ ಮುನಿಗಳು ಓಡಿ ಬಂದ್ರು. ಕೊಲ್ಲವನನ್ನು ಬಿಡಬೇಡ, ಯಜ್ಞಕ್ಕೆ ಎಷ್ಟು ಉಪದ್ರ ಕೊಡ್ತಾ ಇದ್ದಾನೆ, ಇಂಥವ್ರನ್ನೆಲ್ಲ ಬಿಡಬಾರದು. ಹೀಗೆ ಬಿಟ್ರೆ ಇಂಥವ್ರೇ ಇನ್ನೂ 4 ಜನ ದೊಡ್ಡ ಗುಂಪು ಕಟ್ಕೊಂಡು ಇನ್ನೊಂದು ಪಕ್ಷ ಕಟ್ಬಿಡ್ತಾರೆ. ಪಕ್ಷ ಕಟ್ಟಿ ಆಮೇಲೆ ನಾವೇ ದೇಶದ ಅಧಿಕಾರಿಗಳು ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಇವ್ರನ್ನೆಲ್ಲ ಬಿಡಬಾರದು. ಈಗಲೇ ಸಣ್ಣ ತಪ್ಪು ಮಾಡುವಾಗ್ಲೇ ಬಾರಿಸಿ 2 ಸರಿ ಮಾಡ್ಬೇಕು ಅಂತ ಅವನ ಯಜ್ಞದ ಕುದುರೆಯನ್ನು ಕದಿಯೋನಿಗೆ ಯಾವತ್ತಿಗೂ ಆ ಶಿಕ್ಷೆಗೆ ಶಿಕ್ಷೆಯಿಂದ ಕ್ಷಮೆ ಕೊಡುವ ಕ್ರಮವೇ ಇಲ್ಲ, ಕೊಲ್ಲವನನ್ನ ಅಂತ. ಏವಂ ವೈನ್ಯಸುತಃ ಪ್ರೋಕ್ತ ಸ್ವರಮಾಣಂ ವಿಹಾಯಸ ಅನ್ವಧಾವತ್ ಅತಿ ಕ್ರುದ್ಧೋ ರಾವಣಂ ಗೃಧ್ರರಾಡಿವ. ಎಷ್ಟು ಚಂದದ ಉದಾಹರಣೆ ನೋಡಿ. ಅಂದ್ರೆ ಈ ಘಟನೆ ರಾಮಾಯಣಕ್ಕಿಂತ ನಂತರದ್ದು ಅಂತ ಗೊತ್ತಾಗುತ್ತೆ. ಏವಂ ವೈನ್ಯಸುತಃ ಪ್ರೋಕ್ತಃ. ವೈನ್ಯಸುತ ಅಂದ್ರೆ ಪೃಥು, ವೇನನ ಮಗ ಅಲ್ವಾ, ವೈನ್ಯ ಅಂತ ಅವನನ್ನ ಕರೆದದ್ದು. ವೇನನ ಮಗ ವೈನ್ಯ. ಅತ್ರಿಗಳು ಹೀಗೆ ಹೇಳಿದಾಗ ಪೃಥು ಕುಮಾರ ಆಕಾಶದಲ್ಲಿ ಓಡ್ತಾ ಅನ್ವಧಾವತ್ ಅವನನ್ನ ಅತಿ ಕ್ರುದ್ಧನಾಗಿ ಬೆನ್ನಟ್ಟಿಕೊಂಡು ಹೋದ. ಹೇಗೆ ಹೋದ ಅಂದ್ರೆ ಗೃಧ್ರರಾಡ್ ಇವ. ರಾವಣನನ್ನ ಸೀತೆಯನ್ನ ಮರಳಿ ಕರೆತರುವುದಕ್ಕಾಗಿ ಹೇಗೆ ಪ್ರಯತ್ನ ಮಾಡಿದ್ನೋ ಹಾಗೆ. ಕಿಮ್ಮಭವತ್. ಓ ಸರಿ.
ರಾವಣಂ ಗೃಧ್ರರಾಡಿವ. ಗೃಧ್ರರಾಡ್ ಅಂದ್ರೆ ಜಟಾಯು. ಜಟಾಯು ಸೀತೆಯನ್ನ ಅಪಹರಿಸಿಕೊಂಡು ಹೋದ ಸ್ಥಿತಿಯಲ್ಲಿ ರಾವಣನನ್ನ ಬೆನ್ನಟ್ಟಿಕೊಂಡು ತಪ್ಪದಂತೆ ಅವನನ್ನ ಹಿಮ್ಮೆಟ್ಟಿಸಿದ್ನೋ ಹಾಗೆ ಪೃಥುರಾಜ ಇಂದ್ರನನ್ನ ಬೆನ್ನಟ್ಟಿದ. ಅಂದ್ರೆ ಒಂದು ಪುರಾಣದಲ್ಲಿ ಋಷಿಗಳು ಮತ್ತೆ ಜಟಾಯುವಿನ ಕಾರ್ಯವನ್ನ ನೆನಪಿಸುವಷ್ಟು ದೊಡ್ಡ ಕೆಲಸ. ಜಟಾಯು ತನ್ನ ಪ್ರಾಣವನ್ನು ಲೆಕ್ಕಕ್ಕಿಡ್ಲಿಲ್ಲ. ವಸುತಃ ದಶರಥನ ಗೆಳೆಯ ಜಟಾಯು. ಬಹಳ ಹಿಂದಿನಿಂದಲೂ ದಶರಥನ ಜೊತೆಗೆ ಭಾರಿ ಒಳ್ಳೆಯ ಮೈತ್ರಿಯಿಂದ ಇದ್ದವ ಜಟಾಯು. ಅವನು ಚಿತ್ರಕೂಟಕ್ಕೆ ಹತ್ರಕ್ಕೆ ಇವ್ರು ಬಂದಾಗ್ಲೂ ಒಂದ್ ಮಾತು ಹೇಳಿದ್ದ, ನಿಮ್ಗೆ ಯಾವಾಗ್ಲೂ ಏನಾದ್ರೂ ಸಹಾಯ ಬೇಕಿದ್ರೆ ನನ್ನನ್ನು ಕರೀರಿ, ನಾನು ಬರ್ತೇನೆ ಅಂತ ಹೇಳಿದ್ದ ರಾಮಚಂದ್ರನ ಹತ್ರ. ಇದು ಈ ಪ್ರಸಂಗದಲ್ಲಿ ಮಾಯಾ ಜಿಂಕೆಯ ಹೊತ್ತಿಗೆ ರಾವಣ ಎಳ್ಕೊಂಡು ಹೋಗುವಾಗ ಜಟಾಯುವಿಗೆ ಕಾಣಿಸಿ ತಡೆದು ನಿಲ್ಲಿಸಿದ. ನನ್ನ ಮಿತ್ರನಾದಂತಹ ದಶರಥನ ಸೊಸೆಯನ್ನ ನೀನ್ ಕರ್ಕೊಂಡು ಹೋಗ್ತೀಯ, ಅವಳು ನನಗೆ ಮಗಳಿದ್ದ ಹಾಗೆ, ನನ್ನ ಅಂಕೆಯನ್ನ ಮೀರಿ ನೀನ್ ಎಂದೂ ಕೂಡ ಈಕೆಯನ್ನ ಅಪಹರಿಸುವ ಹಾಗಿಲ್ಲ, ವಾಪಸ್ ಕಳಿಸು, ಪರ ಹೆಣ್ಣನ್ನ ಹಾಗೆ ಅಪಹರಿಸುವುದು ತಪ್ಪು ಅಂತ ಬಹಳ ಹೊತ್ತು ಅವನನ್ನು ಅಟ್ಟಿಸಿಕೊಂಡು ಓಡ್ತಾನೆ. ನಿಜವಾಗಿ ಅವನ ರಥ ಪುಡಿಯಾಗುತ್ತೆ. ಆ ರಥದ ವಾಹಕ ಕತ್ತೆಗಳಿರ್ತವೆ, ರಾಕ್ಷಸ ಕತ್ತೆಗಳು. ಕತ್ತೆಯೇ ವಿಚಿತ್ರ, ಅದರಲ್ಲಿ ರಾಕ್ಷಸ ಕತ್ತೆ. ಅದು ಅಲ್ಲಿ ವರ್ಣನೆ ಹಾಗೇ ಇದೆ, ರಾಮಾಯಣದಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ. ವಿಚಿತ್ರವಾದ ಶಕ್ತಿಯುಳ್ಳ ಆಕಾಶ ಮಾರ್ಗದಲ್ಲಿ ಸಾಗುವ ರಾಕ್ಷಸ ಕತ್ತೆಗಳು. ಅವುಗಳ 7 ಕೂಡ ಜಟಾಯು ಸಂಹಾರ ಮಾಡುತ್ತಾನೆ. ಅವನ ಹೆಗಲ ಮೇಲೆ ನಿಂತು ಅವನನ್ನು ಎತ್ತಿ ಬಿಸಾಕ್ತಾನೆ. ಅವನ ಕವಚ ತುಂಡಾಗುತ್ತೆ, ಕಿರೀಟ ಹಾರೋಗುತ್ತೆ, ಕೈಗೆ ಕಟ್ಟಿಕೊಂಡಿದ್ದಂತಹ ವಂಕಿಗಳು ಉದುರಿ ಹೋಗುತ್ತೆ. ರಾವಣ ಕಂಗಾಲಾಗ್ಬಿಡ್ತಾನೆ. ಹೇಗೆ ಇವನನ್ನು ಎದುರಿಸುವುದು ಗೊತ್ತಾಗಲ್ಲ. ಆಮೇಲೆ ಅವನನ್ನ ಉಪಾಯದಿಂದ ಅವನ ರೆಕ್ಕೆಯನ್ನು ಕತ್ತರಿಸಿ ಬಿಟ್ಟು ತಾನು ತಪ್ಪಿಸಿಕೊಳ್ತಾನೆ. ಬಿಟ್ರೆ ಸಹಜವಾದ ತನ್ನ ಸಮಗ್ರ ಸಾಮರ್ಥ್ಯವನ್ನ ಬಳಸಿ ಸೀತೆಗೆ ರಕ್ಷಣೆ ಕೊಡಬೇಕು ಅಂತ ಜಟಾಯು ಹೇಗೆ ಪ್ರಯತ್ನಿಸಿದ್ನೋ ಹಾಗೆ ಯಜ್ಞವನ್ನ ರಕ್ಷಿಸುವುದಕ್ಕಾಗಿ ಪೃಥು ಮಹಾರಾಜ ಇಂದ್ರನನ್ನು ಬೆನ್ನಟ್ಟಿದ. ಯಾಕೆಂದ್ರೆ ಅವನು ಅಧರ್ಮದ ವೇಷ ಹಾಕಿದ ಒಬ್ಬ ದುಷ್ಟನಂತೆ ಕಾಣಿಸ್ತಿದ್ದ. ಅಂದ್ರೆ ಮೇಲ್ನೋಟಕ್ಕೆ ವೇಷದಲ್ಲಿ ಚೆನ್ನಾಗಿದೆ, ಆದ್ರೆ ಅವನ ವರ್ತನೆಯಲ್ಲಿ ಸರಿ ಇಲ್ಲ. ಆದ್ರೂ ವೇಷಕ್ಕೊಂದು ಮರ್ಯಾದೆ ಇದೆ ಅನ್ನುವ ಕಾರಣಕ್ಕೆ ಹೊಡಿಲಿಲ್ಲ. ಆದ್ರೆ ಅದನ್ನ ದುರುಪಯೋಗಪಡಿಸಿಕೊಂಡು ಓಡ್ತಾ ಇರುವುದನ್ನ ನೋಡಿ ಅತ್ರಿ ಹೇಳಿದ, ಹಾಗೆಲ್ಲ ವೇಷ ಮರೆಮಾಚಿದ್ದವರನ್ನ ದುರುಳರೇ ಆದ್ರೂ ಕೂಡ, ಅಂದ್ರೆ ವೇಷ ಚೆನ್ನಾಗಿದ್ರು ಕೂಡ ದುರುಳಾಗಿದ್ರೆ ಶಿಕ್ಷೆ ಕೊಡಬೇಕಾದದ್ದು ಅನಿವಾರ್ಯ, ಹೊಡಿ ಅವನನ್ನ ಅಂತ ಹೇಳ್ತಾನೆ. ಸೋಶ್ವರೂಪಂ ಸತದ್ಧಿತ್ವಾ ತಸ್ಥೌ ಅಂತರ್ಹಿತ ಸ್ವರಾಟ್ ವೀರಸ್ತಂ ಪಶುಮಾದಾಯ ಪಿತುರ್ಯಜ್ಞಮುಪೇಯಿವಾನ್. ಇಂದ್ರ ಅಶ್ವವನ್ನು ಹಿಡ್ಕೊಂಡು ಪಾಖಂಡ ವೇಷದಲ್ಲಿ ಓಡ್ತಾ ಇದ್ದಾಗ ಇವನು ಬೆನ್ನಟ್ಟಿಕೊಂಡು ಬಹಳ ದೂರದ ತನಕ ಬಿಡದೆ ಬರ್ತಾ ಇರುವುದನ್ನು ನೋಡಿ ನಾರಾಯಣ ಅಲ್ಲೇ ಕುದುರೆಯನ್ನು ಬಿಟ್ಟು ತಾನು ಅದೃಶ್ಯನಾಗಿ ಅಡಗಿ ನಿಂತು ಬಿಟ್ಟ, ತಪ್ಪಿಸ್ಕೊಂಡ್ಬಿಟ್ಟ. ಇವನ ಕೈಗೆ ಸಿಗ್ಲಿಲ್ಲ. ಪೃಥ್ವಿರಾಜನಿಗೆ ಅವನನ್ನು ನಿಗ್ರಹಿಸುವುದೆಲ್ಲ ಅಷ್ಟ ಅಗತ್ಯ ಇರ್ಲಿಲ್ಲ. ಈಗ ಯಜ್ಞ ಪೂರ್ತಿ ಆಗಬೇಕು. ನಾರಾಯಣ ಅದಕ್ಕೋಸ್ಕರ ಕುದುರೆಯನ್ನ ಕರ್ಕೊಂಡು ವಾಪಸ್ ಯಜ್ಞಶಾಲೆಗೆ ಬಂದಾಗ ತತ್ಪಸ್ಯ ಚಾದ್ಭುತಂ ಕರ್ಮ ವಿಲಕ್ಷ್ಯ ಪರಮರ್ಶಯ ನಾಮಧೇಯಂದದುಸ್ತಸ್ಮೈ ವಿಚಿತಾಶ್ವ ಇತಿ ಪ್ರಭೋ. ಅವನಿಗೆ ಮತ್ತೊಂದು ಹೆಸರು ಬಂತು. ಸಾಮಾನ್ಯ ಹಾಗೆ ಯಜ್ಞಗಳಿಗೆ ತೊಂದರೆ ಬಂದಾಗ ದೀಕ್ಷಿತನಾದವನು ಎದ್ದು ಹೋಗ್ಲಿಕ್ಕಿಲ್ಲ. ಆದ್ರೆ ಇದು ಯಜ್ಞದ್ದೇ ಪ್ರಮುಖ ಭಾಗವಾದ ಕುದುರೆಯನ್ನು ಮರಳಿ ತರಬೇಕಾದ ಅನಿವಾರ್ಯತೆ ಇದ್ದದ್ರಿಂದ ಋಷಿಗಳಿಗೆ ಹೇಳಿ ಅವರಿಂದ ಅಪ್ಪಣೆ ಪಡೆದು ಅತ್ರಿ ಮುನಿಗಳೇ ಕಳುಹಿಸಿಕೊಟ್ಟದ್ರಿಂದ ಹೋಗಿ ಆ ಕುದುರೆಯನ್ನ ಗೆದ್ದು ತಂದ. ಅದರಿಂದ ಅವನಿಗೆ ಹೆಸರು ವಿಜಿತಾಶ್ವ. ಪೃಥ್ವಿಗೆ ಮತ್ತೊಂದು ಹೆಸರೇನು ಅಂತ ಎಲ್ಲಿ ಆದ್ರೂ ಪ್ರಶ್ನೆ ಕೇಳಿದ್ರೆ ಅವಾಗ ನೆನ್ಪಿರ್ಬೇಕು, ವಿಜಿತಾಶ್ವ, ಅಶ್ವಗಳನ್ನು ಗೆದ್ದವ. ಈ ಅದ್ಭುತ ಕಾರ್ಯವನ್ನು ಕಂಡು ಋಷಿಗಳೇ ಕೊಟ್ಟ ಹೆಸರು ವಿಜಿತಾಶ್ವ. ಉಪಸೃಜ್ಯ ತಮಸ್ತೀವ್ರಂ ಜಹಾರಾಶ್ವಂ ಪುನರ್ಹರಿ ಚಶಾಲಯೂಪಯೋಶ್ಚನ್ನೋ ಹಿರಣ್ಯರಶನಂ ವಿಭು. ಇಂದ್ರ ಹಾಗೆ ಓಡಿ ಹೋದವ ಸುಮ್ನಾಗ್ಲಿಲ್ಲ.
ಮತ್ತೆ ಆ ಯಜ್ಞದ ಪರಿಸರದ ಸುತ್ತ ಆ ಕತ್ತಲೆಯನ್ನ ದಟ್ಟವಾಗಿ ಹರಡುವಂತೆ ಮಾಡಿದ. ಈ ಮರಕ್ಕೆ ಒಂದು ಚಶಾಲ ಅಂತ ಇರುತ್ತೆ. ಚಶಾಲ ಅಂದ್ರೆ ಬಳೆ. ಯಜ್ಞ ಸ್ತಂಭಕ್ಕೆ ಯೂಪ ಸ್ತಂಭ ಅಂತ ಕರೀತಾರೆ. ಆ ಯೂಪ ಸ್ತಂಭಕ್ಕೆ ಕಟ್ಲಿಕ್ಕೆ ಒಂದು ಮರದ ಬಳೆಯನ್ನ ಹಾಕಿರ್ತಾರೆ. ಅದರ ನಡುವೆ ಅಡಗಿ ನಿಂತು ಮತ್ತೆ ಯಜ್ಞಾಶ್ವವನ್ನು ಅಪಹಾರ ಮಾಡಿದ ಇಂದ್ರ. ಕತ್ಲೆ ಉಂಟು ಮಾಡಿದ. ಕಣ್ಣು ಬಿಟ್ಟು ನೋಡುವುದರೊಳಗೆ ಕುದುರೆ ಇಲ್ಲ. ನಾಪತ್ತೆ. ಒಮ್ಮೆ ಪತ್ತೆ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅದಿಲ್ಲ. ಅತ್ರಿ ಸಂದರ್ಶಯಾಮಾಸ ತ್ವರಮಾಣಂ ವಿಹಾಯ ಸ ಕಪಾಲ ಖಟ್ವಾಂಗಧರಂ ವೀರೋ ನೈನಮ ಬಾಧತ. ಆಕಾಶ ಮಾರ್ಗದಲ್ಲಿ ಮತ್ತೆ ಇಂದ್ರ ಓಡ್ತಾ ಇದ್ದಾನೆ. ಅತ್ರಿ ಮುನಿ ತೋರಿಸ್ತಾ ಇದ್ದಾನೆ, ನೋಡು ನೋಡು ನೋಡು, ಅಲ್ಲೇ ಓಡ್ತಾ ಇದ್ದಾನೆ, ಹಿಡಿ 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 ಅವನನ್ನ ಅಂತ. ಇಂದ್ರ ಈ ಕಪಾಲಗಳನ್ನೆಲ್ಲ ಹೆಗಲ ಮೇಲೆ ಹಾಕೊಂಡು ಕೈಯಲ್ಲೆಲ್ಲ ಏನೇನು ದಾರಗಳನ್ನ ಹಿಡ್ಕೊಂಡು ಒಬ್ಬ ಭೂತ ತರ ಓಡ್ತಾ ಇದ್ದಾನೆ. ಕಾಣುವಾಗ ಅವನು ನೋಡಿದ್ರೆ ಯಪ್ಪಾ ಇಂಥವನ ಬೆನ್ನ ಹಿಂದೆ ಓಡ್ಬೇಕಾ ಅಂತ ಅನಿಸುವ ಹಾಗೆ ಓಡ್ತಾ ಇದ್ದಾನೆ. ಖಟ್ವಾಂಗ ಅಂತ ಕರೀತಾರೆ. ಕಪಾಲಗಳನ್ನ ಮೂಳೆಗಳ ತುಂಡು ತುಂಡುಗಳನ್ನೆಲ್ಲ ಜೋಡಿಸಿದ ದೊಡ್ಡ ಮಾಲೆಯನ್ನ ಹಾಕೊಂಡು ಓಡ್ತಾ ಇದ್ದಾನೆ. ಸರಿ, ಈ ಹಿಂದೆ ಇವನು ಕೂಡ ಅಟ್ಟಿಸಿಕೊಂಡು ಹೋದ, ಪೃಥ್ವಿ ಬಿಡ್ಲಿಲ್ಲ. ಅತ್ರಿಣ ಚೋದಿತಸ್ತಸ್ಮೈ ಸಂದದೆ ವಿಶಿಖಂ ವೃಷ ಸೋಶ್ವಂ ರೂಪಂ ಚ ತದ್ಧತ್ವಾ ತಸ್ಥೌವಂತರ್ಹಿತ ಸ್ವರಾಟ್. ಅತ್ರಿ ಮುನಿಯ ಆದೇಶದಂತೆ ಇಂದ್ರ ಪೃಥು ಮಹಾರಾಜ ಇಂದ್ರನ ಮೇಲೆ ಬಾಣವನ್ನ, ಅದು ವಿಶಿಖಂ, ವಿಚಿತ್ರವಾದ ತುದಿ ಉಳ್ಳ ಬಾಣಕ್ಕೆ ಹೆಸರು ವಿಶಿಖ. ವಿಚಿತ್ರವಾದ ಶಿಖ, ಶಿಖ ಅಂದ್ರೆ ತುದಿ. ಚೂಪಾದ ಬಾಣವನ್ನ ಹೂಡಿ ಗುರಿ ಇಟ್ಟು ಬಿಟ್ಟ. ಕೂಡ್ಲೆ ಮತ್ತೆ ಇಂದ್ರ ಕುದುರೆಯನ್ನು ಬಿಟ್ಟ. ಪಾಷಂಡ ಶರೀರ ರೂಪವನ್ನ ಅಡಗಿಸಿ ಮತ್ತೆ ಮರೆಯಾದ, ಅದೃಶ್ಯನಾಗಿ ಹೋಗಿಬಿಟ್ಟ. ವೀರಶ್ಚಾಶ್ವಮುಪಾದಾಯ ಪಿತರ್ ಯಜ್ಞ ಮಥಾವ್ರಜತ್ ತದವದ್ಯಂ ಹರೇ ರೂಪಂ ಜಗೃಹುರ್ಜ್ಞಾನ ದುರ್ಬಲಾ. ಪೃಥು ಮತ್ತೆ ಯಜ್ಞಾಶ್ವವನ್ನು ಹಿಡಿದುಕೊಂಡು ಯಜ್ಞಶಾಲೆಗೆ ಹಿಂತಿರುಗಿದ. ಇಂದ್ರನ ಆ ನಿಂದ್ಯವಾದ ಕೆಲವರೆಲ್ಲ ಬಹಳ ಇಷ್ಟ ಆಯ್ತು ಆ ವೇಷ. ಕೆಲವರಿಗೆ ಅಂದ್ರೆ ಅದು ಕೆಲಸ ಅಂದ್ರೆ ಭಾವ ಶುದ್ಧ ಇರುವುದಿಲ್ಲ, ವೇಷ ಮಾತ್ರ ಚೆನ್ನಾಗಿರುತ್ತೆ. ಅದನ್ನೇ ಕೆಲವರು ಸ್ವೀಕರಿಸಿ ತಮ್ಮದೇ ಒಂದು ಪ್ರತ್ಯೇಕ ಮತ ಅಂತ ಸಿದ್ಧಿ ಮಾಡಿಕೊಂಡ್ರು. ಮಂದ ಮತಿಗಳು ಜಗೃಹು ಜ್ಞಾನ ದುರ್ಬಲಾಹ. ಜ್ಞಾನದಿಂದ ಯಾರು ದುರ್ಬಲರು ಮತ್ತು ಯಾರಿಗೆ ಮೋಸ ಮಾಡುವುದೇ ಬಹಳ ಇಷ್ಟವೋ ಅವರು ಆ ವೇಷಗಳನ್ನೆಲ್ಲ ತೊಟ್ರು. ಅಂದ್ರೆ ಪ್ರಾಮಾಣಿಕರಾದವರು ಇರ್ತಾರೆ, ಮೋಸ ಮಾಡುವವರು ಇರ್ತಾರೆ ಅಂತ ಭಾಗವತ ಸ್ಪಷ್ಟವಾಗಿ ಸೂಚನೆ ಮಾಡುತ್ತೆ. ಯಾರಿಗೆ ಸಹಜವಾಗಿ ವೈರಾಗ್ಯ ಬಂದಿರುತ್ತೆ ಅವರು ಇರುವುದೇ ಹಾಗೆ ಇರ್ತಾರೆ. ಯಾರು ಹಾಗಿರ್ಬೇಕು ಅಂತ ಅನ್ಕೊಳ್ತಾರೆ ಅವರು ಬೂದಿ ತಗೊಂಡ್ ಬರ್ತಾರೆ, ಆಮೇಲೆ ಹಚ್ಕೊಂಡು ಓಡಾಡ್ತಿರ್ತಾರೆ. ಅವ್ರದ್ದು ಕೆಲಸ ಮುಗ್ದ್ಮೇಲೆ ಮತ್ತೆಲ್ಲ ಕ್ಲೀನ್ ಮಾಡಿ ವಾಪಸ್ಸು ಒಳ್ಳೆ ಡ್ರೆಸ್ ಎಲ್ಲ ಹಾಕೊಂಡು ಮತ್ತೆ ಆ ಫ್ಲಾಟಿಗೆ ಹೋಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇಂಥ ತುಂಬಾ ಇದೆ. ಭಿಕ್ಷೆ ಬೇಡವರಲ್ಲೂ ಹಾಗೆ ಕೋಟ್ಯಾಧಿಪತಿಗಳು ಇರ್ತಾರೆ. ಆದ್ರೆ ಅವ್ರ ಕೆಲಸ ಏನು ಅಂದ್ರೆ ಭಿಕ್ಷೆ ಬೇಡುವುದೇ ಕೆಲಸ. ನೀವು ನಂಬಲ್ಲ, ಇವತ್ತಿಗೂ ಅಂತವರು ಮುಂಬೈ ತರದ ಪೇಟೆಗಳಲ್ಲಿ ಆರಾಮವಾಗಿ ಭಿಕ್ಷೆ ಬೇಡ್ಕೊಂಡು 2-5 ಫ್ಲಾಟ್ಗಳನ್ನ ಬಾಡಿಗೆ ಕೊಟ್ಕೊಂಡು ಬದುಕ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಬೇರೆ, ಅದೊಂದು ತಮಾಷೆಗೊಂದು ಮಾತಿದೆ. ಯಾರೋ ಒಬ್ಬ ಭಿಕ್ಷುಕ ತೀವ್ರವಾಗಿ ತಪಸ್ಸು ಮಾಡಿ ದೇವರನ್ನ ಭೇಟಿಯಾದಂತೆ, ದೇವರನ್ನ ಒಲಿಸಿಕೊಂಡ. ದೇವರು ಅವನಿಗೆ ಸಮಗ್ರ ಸಂಪತ್ತನ್ನ ಕೊಟ್ಟು ಏನ್ ಬೇಕೋ ಆ ಕೆಲಸ ಮಾಡಿ, ಈ ತರ ಇದೊಂದು ಮಾತ್ರ ಈ ಸ್ಥಿತಿಯಲ್ಲಿ ಮಾತ್ರ ನಿನ್ನ ನೋಡ್ಲಿಕ್ಕಾಗಲ್ಲ ಅಂತ ದೇವರು ಹೇಳಿದ್ರಂತೆ. ಸರಿ, ಅವನು ದೇವರು ಸಂಪತ್ತು ಕೊಟ್ಟದ್ದನ್ನೆಲ್ಲ 1-2-3 ಫ್ಲಾಟ್ ಕಟ್ಟಿಕೊಂಡ, ಎಲ್ಲ ಆಯ್ತು. ಆಗಿ ಅವತ್ತಿನ ತನಕ ನಡ್ಕೊಂಡು ಭಿಕ್ಷೆಗೆ ಹೋಗ್ತಾ ಇದ್ದನು. ಅವತ್ತು ಕಾರಲ್ಲಿ ಭಿಕ್ಷೆಗೆ ಹೋದ್ನಂತೆ. ಸ್ವೈಪ್ ಕಾರ್ಡ್ ಹಿಡ್ಕೊಂಡು ಎಲ್ಲರ ಹತ್ರ ಭಿಕ್ಷೆ ಕೊಡಿ ಅಂತ. ದುಡ್ಡಿಲ್ಲ ಅಂದ್ರೆ ಸ್ವೈಪ್ ಮಾಡಿ, ತೊಂದ್ರೆ ಇಲ್ಲ, ಇದ್ರಲ್ಲೇ ದುಡ್ಡು ತಗೋತೇನೆ ಅಂತ. ಅಂದ್ರೆ ಭಿಕ್ಷೆ ಬೇಡುದನ್ನು ಕೊನೆಗೂ ಬಿಡಲ್ಲ. ಅದು ಸ್ವಭಾವ ಏನಿರುತ್ತೋ ಅದು ಪೂರ್ತಿ ಸ್ವಭಾವವು ದುರತಿಕ್ರಮ ಅಂತ ಒಂದು ಮಾತು. ಹಾಗೆ ಕೆಲವರಿಗೆ ಈ ವೇಷ, ಪಾಖಂಡ ವೇಷ, ತಪಸ್ವಿ ವೇಷ ತರ ತುಂಬಾ ಚೆನ್ನಾಗಿದೆ, ಇದನ್ನ ಇಟ್ಕೊಂಡು ನಾವು ಜನರಿಗೆ ಚೆನ್ನಾಗಿ ಮೋಸ ಮಾಡಬಹುದು ಅಂತ ಅಂದುಕೊಂಡು ಅದರಲ್ಲೇ ತಲ್ಲೀನರಾದ್ರು. ಯಾನಿ ರೂಪಾಣಿ ಜಗೃಹೇ ಇಂದ್ರೋ ಹಯಜಿಹೀರ್ಷಯ ತಾನಿ ಪಾಪಸ್ಯ ಖಂಡಾನಿ ಲಿಂಗಂ ಖಂಡನಿ ಹೋಚ್ಯತೆ. ಪ್ರತಿ ಸರ್ತಿನೂ ಬೇರೆ ಬೇರೆ ತರದ ರೂಪಗಳನ್ನು ತೊಟ್ಟುಕೊಂಡು ಬಂದಿದ್ದ.
ಆ ಎಲ್ಲಾ ರೂಪಗಳು ಒಬ್ಬೊಬ್ಬರಿಗೆ ಭಾರಿ ಭಾರಿ ಇಷ್ಟ ಆಗಿ ಅದನ್ನ ಅವನು ಡ್ರೆಸ್ ಬಿಚ್ಚಿ ಹೋದದ್ದನ್ನೆಲ್ಲ ತಾವ್ ಹಾಕೊಂಡು ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ತಾ ಇಂದ್ರ ಯಾನಿ ರೂಪಾಣಿ ಇಂದ್ರಃ ಜಗೃಹೆ, ಯಾವ ಯಾವ ರೂಪಗಳನ್ನು ಇಂದ್ರ ತೊಟ್ಟನೋ ಆ ಎಲ್ಲ ರೂಪಗಳನ್ನು ತಾನಿ ಪಾಪಸ್ಯ ಖಂಡಾನಿ ಲಿಂಗಂ. ಪಾಪ ಪಾಪ ಅಂದ್ರೆ ಕೆಟ್ಟ, ಪಾಖಂಡ ಅನ್ನುವ ಶಬ್ದದಲ್ಲಿರುವ ಪಾಪ, ಖಂಡ ಅಂದ್ರೆ ಚಿಹ್ನೆ, ಪಾಪವೇ ಚಿಹ್ನೆಯಾಗಿ ಉಳ್ಳಂತಹ ಪಾಪದ ವೇಷದಲ್ಲಿ ಓಡಾಡುವುದಕ್ಕೆ ಬಹಳ ಜನಕ್ಕೆ ಇಂದ್ರ ಇನ್ಸ್ಪೈರ್ ಆದ, ಬಹಳ ಸ್ಫೂರ್ತಿ ಕೊಟ್ಟ. ಈ ವೇಷದಲ್ಲಿದ್ರೆ ಚೆನ್ನಾಗಿರುತ್ತೆ, ಏನ್ ಅದ್ಭುತ, ಇದರಲ್ಲಿ ಯಾರಿಗೂ ಗೊತ್ತಾಗದಂತೆ ನಾವು ಎಷ್ಟೆಲ್ಲ ಅವ್ಯವಸ್ಥೆ ಮಾಡಬಹುದು, ಆದ್ರೆ ನಾವು ಸುಖವಾಗಿ ಇನ್ನೂ ತಪಸ್ವಿಗಳು ಅಂತಾನೆ ಜನರನ್ನ ಭ್ರಮೆ ಕಟ್ಟಿಸಬಹುದು ಅಂತ ಯೋಚನೆ ಮಾಡಿ ಓಡಾಡಿದ್ರು. ಅದರಿಂದ ಅವರಿಗೆ ಪಾಖಂಡ ಅಂತಾನೆ ಹೆಸರು ಬಂತು. ಏವಮಿಂದ್ರೇ ಹರತ್ಯಶ್ವಂ ವೈನ್ಯಜ ಯಜ್ಞ ಜಿಘಾಂಸಯ ತದ್ಗೃಹೀತ ವಿಸೃಷ್ಟೇಷು ಪಾಖಂಡೇಷು ಮತೆಂದ್ರಣ ಧರ್ಮ ಇತ್ಯುಪಧರ್ಮೇಷು ನಗ್ನ ರಕ್ತಪಟಾದಿಷು ಪ್ರಾಯೇಣ ಸಜ್ಜತೆ ಭ್ರಾಂತ್ಯಾ ಪೇಶಲೇಶು ಚ ವಾಗ್ಮಿಷು. ಇಂದ್ರ ಪೃಥುರಾಜನ ಯಜ್ಞವನ್ನ ಹಾಳುಗೆಡುವುದಕ್ಕಾಗಿ ಇಷ್ಟಪಟ್ಟು ಕುದುರೆಯನ್ನ ಅಪಹರಿಸುವ ಸಂದರ್ಭ ಬಂದಾಗ ಒಂದು ಸರ್ತಿ ದಿಗಂಬರನಾಗಿ ಬಂದ, ಇನ್ನೊಂದು ಸರ್ತಿ ಕಾಪಾಲಿಕನಾಗಿ ಬಂದ, ಹೀಗೆ ಬೇರೆ ಬೇರೆ ವೇಷಗಳನ್ನ ತೊಟ್ಟು ಬಂದದ್ದು ಮುಂದೆ ಅವುಗಳಿಗೇನೆ ಇಷ್ಟವಾಗುವ ರೀತಿಯ ವೇಷ ತೊಟ್ಟ ಒಂದು ಪರಂಪರೆಯೇ ಬೆಳೆದು ನಿಂತು ಅಂತ ವಾಗ್ಮಿಗಳೇ ಹೇಳ್ತಾರೆ. ಪ್ರಾಯೇಣ ಸಜ್ಜತೆ ಭ್ರಾಂತ್ಯ, ಸಜ್ಜನರು ಇದ್ರಲ್ಲೆಲ್ಲ ಜಾರಲ್ಲ, ಆದ್ರೆ ಉಳಿದವರು ಭ್ರಾಂತಿಯಿಂದ ಇದಕ್ಕೆ ಅಂಟಿಕೊಂಡು ಬಿಡ್ತಾರೆ. ಆ ರಕ್ತ ಕುಡಿಯುವುದು, ನಗ್ನರಾಗಿ ಓಡಾಡುವುದು, ಆ ಅಂದ್ರೆ ತಿಳುವಳಿಕೆ ಇಲ್ಲದೆ. ಅದರಲ್ಲಿಯೂ ಕೂಡ ಸಾಧಕರು ಇರ್ತಾರೆ, ಅದರಲ್ಲಿಯೂ ಸಾಧನೆ ಮಾಡಿದವರು ಇರ್ತಾರೆ, ಆದ್ರೆ ಅದೊಂದು ಜೀವನೋಪಾಯವಾಗಿ ಬದುಕುವಂತಹ ಮಂದಿ ಒಂದಿಷ್ಟು ಜನ ಇದ್ದಾರೆ. ಅಂಥವರೆಲ್ಲ ಇಲ್ಲಿ ಹೆಚ್ಚಾಗಿ ಈ ಇಂದ್ರನ ವಿಶಿಷ್ಟವಾದ ಬೋಧೆಯಿಂದ ಆ ಅಂದ್ರೆ ಜನರನ್ನ ಮೋಸ ಮಾಡ್ಲಿಕ್ಕೆ ಇನ್ನೇನೇನ್ ತರದ್ದು ಬೇಕಿತ್ತು ಅದೆಲ್ಲ ಸಿಕ್ತು. ಹಾಗಾಗಿ ದಿಕ್ಕೆ ಅಂಬರವಾಗಿದ್ದಂತಹ ಒಂದಿಷ್ಟು ಜನ ಎಲ್ಲದಕ್ಕೂ ಮೌನ, ಉತ್ತರ ಗೊತ್ತಿಲ್ಲ ಅಂದ್ರೆ ಮೌನವಾಗಿದ್ ಬಿಡುದು. ಆ ಮೌನಸ್ತು ವ್ಯಾಖ್ಯಾನ ಅನ್ನುವ ಹಾಗೆ ಅಬದ್ಧಗಳನ್ನೇ ಲೋಕದಲ್ಲಿ ಹೆಚ್ಚಿಸುವಂತಹ ಪಾಮರ ಜನರ ಬುದ್ಧಿಗೆ ಮಂಕು ಬೂದಿ ಎರಚುವ ಪ್ರಯೋಗಗಳೆಲ್ಲ ಆಮೇಲೆ ಜಾಸ್ತಿ ಆಗ್ತಾ ಬಂದವು. ತದಭಿಜ್ಞಾಯ ಭಗವಾನ್ ಪೃಥು ಪರಾಕ್ರಮ ಇಂದ್ರಾಯ ಕುಪಿತೋ ಬಾಣಂ ಆದತ್ತೋದ್ಯತ ಕಾರ್ಮುಕ. ಇಂದ್ರ ಹೀಗೆಲ್ಲ ಜನರಿಗೆ ಭ್ರಮೆ ಬರುವಂತೆ ಮಾಡಿದ ವೇಷಗಳನ್ನು ತೊಟ್ಟು ತನಗೂ ಅಪಕಾರ ಮಾಡಿದ ಸ್ಥಿತಿಯನ್ನ ಗಮನಿಸಿ ಬಿಲ್ಲೆತ್ತಿಕೊಂಡು ಗುರಿ ಇಟ್ಟು ಇಂದ್ರನ ಬೆನ್ನಿಗೆ ಬಾಣವನ್ನ ಹೊಡೆದ. ತಮ್ರತ್ವಿಜ ಶಕ್ರವಧಾಭಿಸಂಧಿತಂ ವಿಚಕ್ಷ ದುಷ್ಪ್ರೇಕ್ಷಮ ಸಂಹ್ಯರ ಅಸಹ್ಯರಂಭಸ ನಿವಾರಯಾಮಾಸುರಹೋ ಮಹಾಮತೆ ನಯುಜ್ಯತೆ ಅತ್ರ ಅನ್ಯವಧೋ ಪ್ರಚೋದಿತ. ಅಸಹನೀಯವಾದ ಕೋಪದಿಂದ ಪೃಥು ಇಂದ್ರನ ವಧೆಗೆ ಉದ್ಯುಕ್ತನಾದ. ಪೃಥುರಾಜನನ್ನ ನೋಡಿದ್ರು ಋತ್ವಿಜರು, ಅಯ್ಯೋ ರಾಜ, ಇಂದ್ರನನ್ನ ಹಾಗೆ ಹೊಡೆದು ಕೊಲ್ಲುವುದು ಸರಿಯಲ್ಲ, ಅವನು ಯಜ್ಞದ ಅವನಿಗೆ ಹೆಸರೇ ಪುರುಹೂತ ಅಂತ. ಪುರು ಆಹೂಯತೆ, ಎಲ್ಲರಿಗಿಂತ ಹೆಚ್ಚು ಯಜ್ಞದಲ್ಲಿ ಕರೆಯಲ್ಪಡುವ ದೇವತೆ ಅಂತ ಅವನ ಹೆಸರು. ನೀನು ಯಜ್ಞ ದೀಕ್ಷಿತನಾದವನು ಯಜ್ಞ ಪಶುವನ್ನ ಹೊರತಾಗಿ ಬೇರೆಯವರನ್ನ ಕೊಲ್ಲಬಾರದು. ನಿನಗೆ ಬೇಕಿರುವ ಯಜ್ಞ ಪಶು ಸಿಕ್ಕಿತು ಅಂತಂದ್ಮೇಲೆ ಅದನ್ನ ಮಾತ್ರ ಯಜ್ಞದಲ್ಲಿ ನಿನಗೆ ಉಪಯೋಗಿಸ್ಲಿಕ್ಕೆ ಅವಕಾಶ ಇರುವುದು ಹೊರತು ಬೇರೆದನ್ನ ಸಂಹಾರ ಮಾಡ್ಲಿಕ್ಕೆ ನಿನಗೆ ಅರ್ಹತೆ ಇಲ್ಲ, ಶಾಸ್ತ್ರವಿಹಿತ ಅಲ್ಲ, ಬೇಡ ಬಾ ರಾಜ. ನಿನ್ನ ಕೀರ್ತಿ ಲೋಕಾದ್ಯಂತ ಹಬ್ಬಿ ಬಿಡುತ್ತೆ ಅನ್ನುವ ಅಸೂಯೆಯಿಂದಲೇ ದೇವತೆಗಳೇನೋ ನಾಟಕ ಆಡ್ತಿದ್ದಾರೆ ಅಂತ ಅನಿಸ್ತಿದೆ. ನೀನು ಇದಕ್ಕೆ ಬಲಿಯಾದ್ರೆ ನೀನೇ ನಿನ್ನ ಯಜ್ಞವನ್ನ ಕೈಯಾರಿ ಹಾನಿ ಮಾಡಿದ ಹಾಗಾಗತ್ತೆ. ಆದ್ರಿಂದಾಗಿ ಅಮೋಘವಾದ ಮಂತ್ರಗಳಿಂದಲೇ ಅವನನ್ನು ಯಜ್ಞದಲ್ಲಿ ಕರ್ಸ್ಕೊಂಡ್ಬಿಡೋಣ, ಅವನನ್ನು ಸಮಾಧಾನ ಮಾಡಿ ಕರ್ಕೊಂಡ್ಬಿಡೋಣ. ನಮ್ಮ ಉದ್ದೇಶ ಏನು ಅಂತ ಅವನನ್ನು ಹೇಳೋಣ. ಅಥವಾ ಅವನು ಕೇಳಲಿಲ್ಲ ಅಂದ್ರೆ ಬಲಾತ್ಕಾರವಾಗಿ ಪ್ರಸಹ್ಯರಾಜನ್ ಜುಹುವಾಮತೇ ಹಿತಂ, ಅವನನ್ನೇ ಯಜ್ಞದಲ್ಲಿ ಆಹುತಿಯಾಗಿ ಕೊಟ್ಬಿಡೋಣ, ಚೆನ್ನಾಗಿರುತ್ತೆ. ಮಂತ್ರಕ್ಕೆ ಸಿದ್ಧಿಯಾಗದ ಸಂಗತಿ ಏನಿದೆ ಹೇಳಿ? ಏನ್ ಬೇಕಾದ್ರೂ ಸಿದ್ಧಿಸ್ಬೋದು, ಬುದ್ಧಿ ನೆಟ್ಟಿಗಿರ್ಬೇಕಷ್ಟೇ. ತೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಈ ಜನಮೇಜಯನ ಯಾಗದಲ್ಲಿ ತಕ್ಷಕನನ್ನ ಬರಮಾಡಿಕೊಳ್ಳುವ ಮಂತ್ರದಿಂದ ಅವ್ರ ಆಹುತಿ ಕೊಡ್ತಾ ಇದ್ರೆ ತಕ್ಷಕ ಬರಲೇ ಇಲ್ಲ. ನೋಡಿದ್ರೆ ಇಂದ್ರನ ಕುರ್ಚಿಗೆ ಅಂಟ್ಕೊಂಡು ಕೂತ್ಬಿಟ್ಟಿದ್ದಾನೆ. ಹಾಗೆ ನೋಡಿ, ಋಷಿಗಳಿಗೆ ಎಷ್ಟು ತಿಳುವಳಿಕೆ ಇತ್ತು, ಎಷ್ಟು ದೂರದೃಷ್ಟಿ ಇತ್ತು, ಮತ್ತು ವಿಷಯಗಳನ್ನ ಹೇಗೆ ಸಂಗ್ರಹ ಮಾಡ್ತಿದ್ರು ಅನ್ನೋದಕ್ಕೆ. ತಕ್ಷಕ ಯಾಕೆ ಬರ್ತಿಲ್ಲ ಅಂತ ಎಲ್ರಿಗೂ ಪ್ರಶ್ನೆ. ಆಗ ದಿವ್ಯ ದೃಷ್ಟಿಯಿಂದ ಕೂತಿ ಯೋಚನೆ ಮಾಡಿದ್ರೆ ತಕ್ಷಕನನ್ನ, ಅಂದ್ರೆ ನಾವು ಟಿವಿಯಲ್ಲಿ ಪೇಪರ್ ಅಲ್ಲಿ ಏನ್ ಬರುತ್ತೋ ಅದನ್ನೇ ಸತ್ಯ ಅಂತ ನಂಬ್ತೇವೆ.
ಋಷಿಗಳು ಹಾಗಲ್ಲ, ತಾವು ಏನ್ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿಗೆ ತಾವೇ ಹೋಗಿ ನೋಡಿ ಬಂದು ಸತ್ಯವನ್ನ ತತ್ವವನ್ನ ತಿಳಿದು ಅದರ ಲಕ್ಷ್ಯವನ್ನ ಏನ್ ಮಾಡ್ಬೇಕು ಅಂತ ಮುಂದಿನ ಕಾರ್ಯಕ್ಕೆ ತಾವು ಸಿದ್ಧರಾಗ್ತಿದ್ರು. ತಕ್ಷಕ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಾಯ್ತು ಅವರಿಗೆ, ಇಂದ್ರನ ಚೇರಿಗೆ ಅಂಟ್ಕೊಂಡು ಸುತ್ತಕೊಂಡು ಕೂತ್ ಬಿಟ್ಟಿದ್ದಾನೆ ಅಂತ. ನಮ್ಗೆ ತಕ್ಷಕ ಬರ್ಬೇಕು. ತಕ್ಷಕ ಬರದ ಹಾಗೆ ತಡೀತಾ ಇರುವವ ಇಂದ್ರ. ಇಂದ್ರ ನೇರವಾಗಿ ತಡೀತಾ ಇದ್ದಾನೋ ಇಲ್ವೋ ಅದೆಲ್ಲ ನಮ್ ಪ್ರಶ್ನೆ ಇಲ್ಲ. ಇಂದ್ರ ಅವನ ಕಾಲಿಗೆ ಆ ಕುರ್ಚಿಯ ಕಾಲಿಗೆ ಸುತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಆಶ್ರಯ ಕೊಟ್ಟಿದ್ದಾನೆ ಅಂದ್ಮೇಲೆ ಅವನು ಈಗ ನಮಗೆ ಆಹುತಿಗೆ ಮುಖ್ಯವಾದ ವಸ್ತು. ಆದ್ರಿಂದಾಗಿ ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಇಂದ್ರನಿಂದ ಸಹಿತನಾದ ತಕ್ಷಕ ಗುಳುಮ್ಮಾಗಲಿ ಯಜ್ಞದಲ್ಲಿ ಬೀಳಲಿ ಅಂತ ಆಹುತಿಯಾಗಿ ಕೊಟ್ಟ. ಆಗ ಇಂದ್ರನ ಕುರ್ಚಿ ಗಡಗಡ 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 ನಡುಗ್ಲಿಕ್ಕೆ ಶುರು ಆಯ್ತು. ಹತ್ರ ಬರ್ತಾ ಇತ್ತು. ಬರುವಾಗ ಭಾರಿ ಖುಷಿ ಆಯ್ತು. ನಮ್ಮ ಮಂತ್ರದ ಬಲ ಏನು, ಆಹಾ ಅದ್ಭುತ ಅಂತ ಎಲ್ಲರೂ ಮೀಸೆ ಸೈಡಲ್ಲಿತ್ತು, ಆದ್ರೂ ತಿರುಕೊಂಡು ಮೇಲ್ ಮಾಡ್ಕೊಂಡ್ರು. ಆಮೇಲೆ ಗಡ್ಡವನ್ನೆಲ್ಲ ಎಳೆದಾಡಿ ಖುಷಿ ಪಟ್ಟು ಅಲ್ಲೊಬ್ಬ ಹುಡುಗ ಬಂದಿದ್ದ ಅಷ್ಟೊತ್ತಿಗೆ. ಹುಡುಗ ಬಂದು ಆ ಅಂದ್ರೆ ಯಾಗದಲ್ಲಿ ಅವನ ಲಕ್ಷಣ ತುಂಬಾ ಚೆನ್ನಾಗಿತ್ತು. ಆ ಬಂದ ಹುಡುಗನ ಗುಣ, ವರ್ತನೆ, ಭಾಷೆ, ಅವನು ತಿಳ್ಕೊಂಡ ವಿಷಯ ಎಲ್ಲವೂ ಅದ್ಭುತವಾಗಿತ್ತು. ಅವನಿಗೆ ಏನಾದ್ರೂ ಕೊಡ್ಬೇಕು. ಪ್ರಧಾನವಾದ ಆಹುತಿ ಬೀಳುವಾಗ ಅದಕ್ಕೆ ಉಪಾಯನವಾಗಿ, ಉಡುಗೊರೆಯಾಗಿ, ದಾನವಾಗಿ ಯಾರಿಗಾದ್ರೂ ಕೊಡ್ಬೇಕು ಅಂತ ಲೆಕ್ಕ. ಅದಕ್ಕೆ ಅವನಿಗೆ ಏನಾದ್ರೂ ಬೇಕು ಅಂತ ಕೇಳಿ. ಯಾಕಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅವನು ಈ ಯಜ್ಞವನ್ನ ಪೃಥು ಮಾಡಿದ ಯಜ್ಞ ಅಂತೆಲ್ಲ ಹೊಗಳಿದ್ದ. ಅದು ಕಿವಿ ನೆಟ್ಟಗಾಗ್ಬಿಟ್ಟಿತ್ತು. ಏನ್ ಅದ್ಭುತ! ನಮ್ಮ ಯಾಗವನ್ನ ಎಷ್ಟೆಷ್ಟು ಮಹಾ 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 ಯಾಗಗಳಿಗೆಲ್ಲ ಹೋಲಿಸಿ ಅದ್ಭುತ ಅಂತ ಹೇಳಿಬಿಟ್ಟಿದ್ದಾನೆ, ಇವನಿಗೆ ದಾನ ಕೊಡುದು ಉತ್ತಮ ಅಂತ ಯೋಚನೆ ಮಾಡಿ, ಆಯ್ತಪ್ಪ ಏನ್ ಬೇಕು ಕೇಳು ಅಂದಾಗ ಅವನು, ನಾ ಕೇಳಿದ್ದನ್ನು ಕೊಡದೇ ಇದ್ರೆ ಕೊಟ್ಟೆ ಕೊಡ್ತೇವೆ, ಹಾಗಿದ್ರೆ ಯಾಗ ನಿಲ್ಲಿಸ್ಲಿ, ಆ ಆಹುತಿ ಕೊಡುದನ್ನ ನಿಲ್ಸಿ, ಹಾಗೆ ಕೊಡಬಾರದು, ಅದೇ ನನ್ನ ಉದ್ದೇಶ. ಕೊನೆಗದಿ ನಿಂತಿತು. ತನ್ನ ಕುಲವನ್ನ ಉದ್ಧರಿಸ್ಲಿಕ್ಕೋಸ್ಕರ ತಾನು ಬಂದವನು ಅಂತ ತನ್ನ ಹೆಸರು ಆಸ್ತಿಕ ಅಂತೆಲ್ಲ ಹೇಳ್ಕೊಳ್ತಾನೆ. ಅಲ್ಲಿಗೆ ಆಗ ನಿಲ್ಲುತ್ತೆ. ಅಂದ್ರೆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದಾಗ ನಾವು ತಿಳುವಳಿಕೆಯಿಂದ ಕೂಡಿದವರಾಗಿ ಏನ್ ಮಾಡಿದ್ರು ಅದಕ್ಕೆ ಫಲ ಇದೆ. ದಡ್ರ ಹಾಗೆ ಮಾಡಿದ್ರೆ ಅದರಿಂದ ಅನರ್ಥವೇ ಉಂಟಾಗುತ್ತೆ. ಭಾರ್ಯಾಂ ರಕ್ಷತು ಭೈರವಿ ಅಂತ ಹೇಳುವಲ್ಲಿ ಭಾರ್ಯಾಂ ಭಕ್ಷತು ಭೈರವಿ ಅಂದ್ರೆ ಅಲ್ಲೇ ಮುಗಿದೋಗುತ್ತೆ. ಇತ್ಯಾಮಂತ್ರ ಕ್ರತುಪತಿಂ ವಿದುರಾರ್ತ್ವಿಜ ಋತ್ವಿಜೋರುಷಾ ಶೃಂಗ್ಯಸ್ತಂ ಜುಹ್ವತೋಭ್ಯತ್ಯ ಸ್ವಯಂಭೂ ಪ್ರತ್ಯಷೇಧತ. ಏನಾಯ್ತು, ಋತ್ವಿಜರೆಲ್ಲ ಅವನು ಹೀಗೆ ಯಾಗಕ್ಕೆ ತೊಂದರೆ ಮಾಡಿದ್ದನ್ನ ಗಮನಿಸಿ ಯಜಮಾನನ ಅನುಮತಿಯನ್ನ ಪಡೆದು ಮಂತ್ರದ ಬಲದಿಂದ ಸುರುಕ್ಕಲಿ ಇಂದ್ರನನ್ನೇ ಆಹ್ವಾನ ಮಾಡಿ ಆ ಆಹುತಿಯನ್ನು ಕೊಡುವ ಎರಡು ಭಾಗಗಳಿರ್ತವೆ, ಒಂದು ಸುರುಕ್ ಒಂದು ಸುರುವ ಅಂತ. ಸುರುಕಿನಿಂದ ಪ್ರತಿಯೊಂದು ಆಹುತಿ ಕೊಡುದು, ಸುರುವದಿಂದ ಸುರುವ ಅಂದ್ರೆ ಸ್ರೋತ ಹರಿಬೇಕು, ಅದು ಬಟ್ಲು ಸ್ವಲ್ಪ ದೊಡ್ಡದಿರುತ್ತೆ. ಅದು ಪೂರ್ಣಾಹುತಿ ಹಾಕುವಾಗ ಧಾರೆ ಬರಬೇಕು, ತುಪ್ಪದ ಧಾರೆ ಇಳಿಬೇಕು. ಇಳಿತಾ ಇದ್ದಾಗ ಅದು ಮಂತ್ರಗಳಿಂದ ವಿಶೇಷವಾಗಿ ದೇವತೆಗಳಿಗೆ ತೃಪ್ತಿಯಾಗುತ್ತೆ ಅಂತ. ಹಾಗಾಗಿ ತುಪ್ಪದ ಧಾರೆಯಿಂದ ನಾವು ಹೀಗೆ ತೋರಿಸುವಷ್ಟರಲ್ಲಿ ವಾಪಸ್ ತಗೊಂಡ್ಬಿಟ್ಟಿರ್ತೇವೆ. ಬಿದ್ರೆ ಎಲ್ಲಿ ಕಷ್ಟ ಆಗುತ್ತೋ, ಅಗ್ನಿಗೆ ಅಜೀರ್ಣ ಆಗ್ಬಿಡುತ್ತೋ ಅಂತ. ಆದ್ರಿಂದ ಅದು ಹಾಗಲ್ಲ. ತುಪ್ಪದಲ್ಲಿ ಹಾಕ್ಬೇಕಾದ್ರೆ ಅದು ಹೀಗೆ ಎತ್ತಿ ಹಾಕಿದ್ರೆ ಅದರ ಕಡೆಯಿಂದ ಕೆಳಗೆ ಅಗ್ನಿಯ ಕೊನೆಯ ತನಕನೂ ಅದು ಟಚ್ ಆಗ್ಬೇಕು ಒಂದು ಸರ್ತಿಗೆ ಹಾಕುವಾಗ. ಅಂದ್ರೆ ಧಾರೆ ಇಲ್ಲಿಂದ ಇಲ್ಲಿ ತನಕ ಮಧ್ಯ ಕಟ್ಟಾಗ್ಬಾರ್ದು. ಅದು ಆಹುತಿ ನೆಲಕ್ಕೆ ತಾಗಿದ್ಮೇಲೆ ಕಟ್ಟಾದ್ರೆ ತೊಂದ್ರೆ ಇಲ್ಲ. ಇಲ್ಲಿ ಹಾಕುವಾಗಲೇ ಇಲ್ಲೇ ಎರಡೇ ಹನಿ ಟುಕ್ ಟುಕ್ ಅಂತ. ಈ ಕೆಲವೊಮ್ಮೆ ಬಡಿಸೋರು 100 ಜನಕ್ಕೆ ಕೊಟ್ಟು ಒಂದ್ ಪಾತ್ರೆ ಕೊಟ್ಟು ಸರ್ವತ್ರ ಆಗ್ಲಿ ಅಂದ್ರೆ ಏನ್ ಮಾಡುದು, ಕಟಕಟ ಆಯತೆ. ಕ್ವಚಿತ್ ಧಾರ ಆರಂಭದಲ್ಲಿ ಪುರೋಹಿತರ 2 ಎಲೆಗೆ ದಾರ ಬೀಳುತ್ತೆ, ಆಮೇಲೆ ಕ್ವಚಿತ್ ಬಿಂದು, ಆಮೇಲೆ ಕಟಕಟ ಆಯ್ತೆ. ಸೌಂಡ್ ಮಾತ್ರ ಬರ್ತಾ ಇರುತ್ತೆ, ಬೀಳ್ತಾನೆ ಇರಲಿಲ್ಲ ಕೆಳಗಡೆ. ಹಾಗೆ ತುಪ್ಪ ಯಜ್ಞದಲ್ಲಿ ನೋಡಿ, ಆ ಊಟಕ್ಕೂ ಕೂಡ ಯಾಕೆ ಬಡಿಸುದು ಅಂದ್ರೆ ಅದೊಂದು ಯಜ್ಞ ಅಂತ ಲೆಕ್ಕ. ಯಜ್ಞದಲ್ಲಿ ತುಪ್ಪವನ್ನು ಬಡಿಸುವಾಗ ಪ್ರತಿನಿತ್ಯ ಆಹಾರಕ್ಕೆ 1 ಚಮಚ ಆದ್ರೂ ಕೂಡ ತುಪ್ಪ ಹಾಕಿಯೇ ಊಟ ಮಾಡ್ಬೇಕು. ಅದರಲ್ಲೂ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಂತೂ ತುಪ್ಪವನ್ನ ತಿನ್ನಬೇಕಾದದ್ದು ಅನಿವಾರ್ಯ. ಅಂದ್ರೆ ಬುದ್ಧಿ ಚುರುಕಾಗ್ಲಿಕ್ಕೋಸ್ಕರ. ಅಧ್ಯಯನ ಮಾಡುವ ತಲೆಗೆ ಚರ್ಬಿ ಹೇಳುವುದಕ್ಕಲ್ಲ. ನೆನಪಿನ ಶಕ್ತಿ ಮತ್ತು ಧಾರಣ ಶಕ್ತಿಗೆ ಬೇಕಾದ್ದು ತುಪ್ಪದ ಮಹಾ ಪ್ರಯೋಜನ. ಆ ಹಂತದಲ್ಲಿ
ಯಜ್ಞದಲ್ಲೂ ಅದನ್ನು ಕೊಡುವುದು ಇದೇ ಕಾರಣಕ್ಕೆ. ಅದರ ಹೊಗೆ ಅನ್ನುವುದು ಪ್ರಸಾರವಾದಾಗ ಆರೋಗ್ಯಕ್ಕೆ ಕಾರಣವಾದಂತಹ ವಿಷವನ್ನ ಕಳೆಯುವಂತಹ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ ಅಂತ. ಆ ಇಂದ್ರನನ್ನೇ ಆಹುತಿ ಕೊಡ್ಲಿಕ್ಕೋಸ್ಕರ ಉದ್ಯುಕ್ತರಾದಾಗ ಚತುರ್ಮುಖ ಓಡಿ ಬಂದ. ಸ್ವಯಂಭೂ ಪ್ರತ್ಯಷೇಧತ. ಸ್ವಯಂಭೂ ಚತುರ್ಮುಖ ಅಲ್ಲಿ ತಡೆದು ನಿಲ್ಲಿಸಿದ. ಅಲ್ಲಿಗೆ ಒಂದು ಭಾಗ ನಿಂತಿತು. ಏನಾಯ್ತು ಅಂತ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀ ಹರಿಪ್ರಿಯತಾಂ. ಓಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತು ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಹರಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿತಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಿಭೃತಾ ಕುರ್ಯಾತ್ ವಿಶ್ವಸ್ಯ ಮಂಗಲಂ. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇನ್ನೊಂದು ಸ್ವಲ್ಪ ಹೊತ್ತಿಗೆ